ಡಬ್ಬಾಕ್ ಬಂದ್ರು ನಮ್ದು ಒಪ್ಪಂತದ್ ಒಂದು ದಂಧನ ಸಿಗಾತಿಲ್ಲ. ನಮ್ದು ಪರಿಸ್ಥಿತಿ ಹೆಂಗಾಗೈತಪ್ಪ ಅಂದ್ರೆ ಈಗ ನಾ ಮಾಡ್ಲಾರ ದಂಧ ಇಲ್ಲ, ಆಡ್ ಮುಟ್ಲಾರ್ದ ಸೊಪ್ಪಿಲ್ಲ. ಆ ಊರಾಗ ಒಂದು ಹೆಣ್ಣದು ಮಕ್ಕಳಿಲ್ಲ. ಈ ಊರಾಗ ಬೇಕು ಬಹುತ್ ಮಸ್ತ್ ಹುಡುಗಿಯರ್ ಬಿ ಅದಾರ. ಅವ್ರಿಗೆಲ್ಲ ನಾನು ಪಟ್ ಅಂತ ಕೊಡ್ಬೇಕು. ಮಾಲು ಏನದು ಮಲಮ ಅಲ್ಲ, ಸಿಂಗಲ್ ಹುಡುಗಿ ಒಂದು ಹೆಂಗ್ಸದ ಅಂತಂದು ಮಲಮ್ ಕೇಳ್ಲೆ, ಅದು ಕೊಡ್ಲೆ ಇದು ಕೊಡ್ಲೆ ಅಂತ ಕೇಳ್ತಿಲ್ಲ. ಹೆಂಗ್ ನನಗತ್ತಿದ್ದೀನಿ ಮೈಯಾಗ? ಅರೆ ಲಡ್ಕಿ, ನಾವು ಬೋಲಿದು ಮೊಲಾಮ ಅಲ್ಲ ಮಾಲೂಮ್ ಅಂದ್ರೆ ನಿಮ್ದು ಭಾಷೆದಾಗೆ ಬೋಲ್ತಾರ ಬೇಕ. ತಿಳಿತೇನು ಅಂದೆ. ನಿಮ್ದಕ್ಕೆ ಹೆಂಗ್ ಹೇಳ್ಬೇಕು ಅಂತ ನಮ್ದಕ್ಕೆ ಗೊತ್ತಾಗ್ತಿಲ್ಲ. ನಮ್ದು ತೆಗೆದು ತೋರಿಸ್ತಾರೆ ಬೇಕು. ಅರೆ ಲಡ್ಕಿ, ನಿಮ್ದಕ್ಕೂ ನಮ್ದು ಬೇಕಾಗತ್ತೆ ಕ್ಯಾ? अरे लड़की ये देखो आगा में ताजमहल है ना, ಅಲ್ಲಿಂದ ತಂದಿದ್ದಾವೆ. ಇದ್ರದ್ದು ನಾಮ್ ಬಂದ್ಬಿಟ್ಟು ಪ್ಯಾರ್ ಕಿಯಾ ತೋ ಮಕ್ಕಳು ಮಾಡಕ್ ಡರ್ತಾ ಕ್ಯಾ. ಇದು ಏ देखो लड़की, ಇದು देखो, ಇದು पुणे में बुधवार पेट है ना, ಅಲ್ಲಿಂದ ತಂದಿದ್ದಾವು. कुछ कुछ करेगा तो पच पच होता है. देखो लड़की बहुत मस्त है. ಅಯ್ಯಯ್ಯೋ ನಿನ್ನ ಬಾಯಾಗ ಅಲ್ಲ ಮೆಣಸಿಗೆ ತುರ್ಲಿ ಅಲ್ಲ ಮಾತಾಡ್ತಿಯಲ್ಲ ಸ್ವಲ್ಪ ಅರ್ವೈತಿಲ್ಲ. अरे लड़की, नमको को बोलेगा तो निम्दो को सुनता नहीं क्या? ಸ್ವಂತ ಅದೇನ್ ಸ್ವಂತ ನಿಂದು? अरे नमदो होना क्या नहीं. ಅಲ್ಲ ನೀ ಈಗ ನನ್ ಸ್ವಂತ ನಿನ್ ಸ್ವಂತ ಅಂತ ನಾನು ಕುತ್ಕೊಂಡ್ರೆ ನಾ ಏನ್ ಮಾಡ್ಬೇಕು ನಿಂದೆ? ಹೌದು ಅಲ್ಲ, ಮ್ಯಾಗ ಹೆತ್ತೈತ್ ತೋರಿಸ್ತಿ, ಮ್ಯಾಗ ಹೆತ್ತೈತ್ ತೋರಿಸ್ತಿ, ಏನೈತಿ ನಾ ಅಂತದ್ದು? अरे लड़की, ನಮ್ದು ಪಿಸ್ಬಿ ತುಂಬ ಹೋಗೈತೆ, ಅದಕ್ಕೆ ಇಲ್ಲಿ ಇಟ್ಕೊಂಡ್ ಬಂದಿದಾವು. ಏನಲ್ಲಿ ಇಟ್ಕೊಂಡ್ಬರ್ತಿ? ಹಿಡ್ಕೊಳ್ಳೆ ನಿಂದ ಹಿಜಿಗ್ಲೇನ? ಏನ್ ಹೆಚ್ಚಿರ್ತಾವ ಲಡ್ಕಿ? ಮತ್ತೆ ಈಗ ಮಾತಾಡಕತ್ತೀಯಲ್ಲ ಅದಕ್ಕ. ಹೌದಾ? ನಿನ್ನ ಹೆಸರೇನ? ಅರೆ ನಮ್ದು ದನದ ಮಾಂಸ ಮಾರೋ ಮರ್ದಾನ ಸಾಬ್ ಇದಾರಲ್ಲ, ಅವ್ರದ್ದು ಮಗ ಮುನ್ನಾ ಸಾಬ್ ಅಂತ. ನಮ್ದು ಮುತ್ತಿನ ವ್ಯಾಪಾರ ಮಾಡ್ತಾರಲ್ಲ, ಅದಕ್ಕೆ ಎಲ್ಲಾರು ನಮ್ದಕ್ಕೆ ಮುತ್ತದು ಕೊಡು ಮುನ್ನ ಅಂತ ಬೋಲ್ತಾರ. ಮತ್ತ ನಿಂದು ನಾಮ್ ಕ್ಯಾ? ನನ್ನ ಹೆಸರು ಬಾಬಾ ಬಾಬಾ ಬಸಂತಿ. क्या बसुरवांती? ये बहुत अच्छा है. ಅಯ್ಯೋ ನಿಮ್ಮ ಅವನ ಅದು ಬಸವಂತಿ ಅಲ್ಲ, ಬಸಂತಿ ಅಂತ. ಅರೆ ನಾನು ಅದನ್ನ ಬೋಲಿನಿ, ಬಸರ್ವಾಂತಿ. ಅಯ್ಯೋ ಶಿವನೇ, ಬಸವಂತಿ ಅಲ್ಲೋ ಅಂತ ಕರಿ ಚಂದ. अरे लड़की, ನಿಮ್ದಕ್ಕೆ ಬೋಲೆಗೆ तो नहीं सुनता. ಬಸರ್ವಾಂತಿ ನಮ್ದಕ್ಕೂ ನಾಲಿಗೆ ದಪ್ಪ ಇದೆ, ಬರ್ತಾ ಇಲ್ಲ ನಮ್ದಕ್ಕೆ. ನಿಂದು ನಾಲ್ಗಿ ದಪ್ಪ ಐತಿ, ಎಲ್ಲ ದಪ್ಪ ಐತಿ ಬಿಡು. ಮತ್ತ ಹೆಂಗ್ ಮಾಡೋದ್ ಮತ್ತೆ? ಹೊಡಿತೇನೋ ಮತ್ತ ಇಷ್ಟು ಜಲ್ದಿನ? ಹೊಡಿತಾಗಿ ಮಜ್ಜಿಗೆ ಆಡುವ
ಅದೇ ರೀತಿ 5,000 ರೂಪಾಯಿ RH ಮಂಟ್ರ ಪ್ರಥಮ ದರ್ಜೆ ಗುತ್ತಿಗೆದಾರರು, 2,001 ರೂಪಾಯಿ ಮುದುಕಣ್ಣ ಮಮದಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು, 1,001 ರೂಪಾಯಿ ಆನಂದ್ ಮತ್ ಕುದ್ರಿ ಗ್ರಾಮ ಪಂಚಾಯತ್ ಸದಸ್ಯರು, 2,001 ರೂಪಾಯಿ ತಾನಾಜಿ ನಾಗರಾಳ್ ಜಿಲ್ಲಾ ಪಂಚಾಯತ್ ಸದಸ್ಯರು. ಭದ್ರಕೋಟೆ. ಒಂದು ವೇಳೆ ಈ ಊರಿನಲ್ಲಿ ಯಾರಾದರೂ ನನ್ನನ್ನು ಧಿಕ್ಕರಿಸಿ ಕೋಟಿ ಕೋಟಿ ಹಣ ಸಂಪಾದಿಸಿದೆ ಆದರೆ ಅದು ಈ ಬೈರೇಗ ಸಮಯ ಉಂಟು. ನಮ್ಮ ನರಕೊನ್ನಿಗಳು ಈ ಬೈರೇಗೌಡ ಒಮ್ಮೆ ಸಿಟ್ಟಿನಿಂದ ನಿಟ್ಟಿಸಿರುವೆ. ಕರ್ಮದ ಕಹಳೆನ್ನುವುದೇ ತಚ್ಚೊಂದು ಬಾಯಿತಿಗೆದು ಈ ಭೂಮಿ ಸಿಡಿಲಿನಂತೆ ಬೋರ್ಗರೆದು ಒಮ್ಮೆ ಗುಡುಗು ಹಾಕಿದರೆ ಸಾಕು ಇಲ್ಲಿರುವ 8 ದಿಕ್ಕುಗಳು ತಮ್ಮ ದಿಕ್ಕನ್ನೇ ಬದಲಾಯಿಸಿಕೊಳ್ಳುತ್ತವೆ. ಇಡೀ ಸರ್ಕಾರಕ್ಕೆ ಸಾಲ ಕೊಡುವ ಈ 1000 ಹಿರಿಯ ಸರ್ದಾರನ ಮಾತೆಂದರೆ ಇಲ್ಲಿ ಗರ್ಭಗುಡಿಯಲ್ಲಿರುವ ದೇವರಿದ್ದಂತೆ ಮೇಲೆ ಕುಳಿತಿರುವ ಬ್ರಹ್ಮನಿಗೆ 4 ತಲೆ ಇದ್ದರೆ ಶೀತೆಯನ್ನು ತೆಗೆದುವ ರಾವಣನಿಗೆ 10 ತಲೆ. ಆದರೆ ಇಡೀ ಸರ್ಕಾರವನ್ನು ನಡುಗಿಸಬಲ್ಲ ಈ ಬೌದ್ಧೂರ್ ಬೈರೇಗೌಡನಿಗೆ ಕೋಟಿ ತಲೆಗಳು. ಯಾರು? ಅಗ್ರಜ. ಯಾಕೆ ಅಗ್ರಜ? ಫ್ಯಾಕ್ಟ್ರಿಯಿಂದ ಬೇಗ ಬಂದು ಬಿಟ್ಟಿರುವಲ್ಲ, ಯಾಕೆ? ಏನಾದರೂ ಕೆಲಸವಿಲ್ಲ? ಹೌದು ಗೌಡ್ರೆ, ಒಂದು ಮಹತ್ವದ ವಿಷಯವನ್ನು ಮಾತನಾಡುತ್ತಿದೆ, ಅದಕ್ಕೋಸ್ಕರ ನಿಮ್ಮನ್ನು ಕಾಣಲು ಬಂದಿರುವೆ. ಏನು ಮಹತ್ವದ ವಿಷಯವಾ? ಅದೇನಂತ ಹೇಳು ಅಗ್ರಜ. ಗೌಡ್ರೆ, ಸುತ್ತು ಹತ್ತೂರಿಗೆ ಒಡೆಯನಾದ ನಿಮಗೆ ನಮ್ಮ ಸ್ಟೀಲ್ ಫ್ಯಾಕ್ಟರಿ ಕಂದಾಯ ಕಟ್ಟಿಲ್ಲವೆಂದು ನಮ್ಮ ಫ್ಯಾಕ್ಟರಿಯನ್ನೇ ಸೀಸ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾನೆ ಆ ಕಂದಾಯ ಏನು? ಆ ನಮ್ಮ ಫ್ಯಾಕ್ಟರಿಯನ್ನು ಸೀಸ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾನ? ನನ್ನ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳಬೇಕಿತ್ತು ಆ ಸರ್ಕಾರದ ಕೊನೆಗೆ. ಗೌಡ್ರೆ, ನಾನು ಎಷ್ಟೇ ತಿಳಿಸಿ ಹೇಳಿದರೂ ಕೂಡ ನನ್ನ ಮಾತೇ ಕೇಳುತ್ತಿಲ್ಲ ಆ ಅಧಿಕಾರಿ. ಅದಕ್ಕೆ ಶಂಕದಿಂದ ಬಂದರೆ ತೀರ್ಥ ಎಂಬಂತೆ ನಿಮ್ಮಲ್ಲಿ ಹೆಸರು ತಂದಿದ್ದೇನೆ. ಶಬಾಷ್ ಅಗ್ರಜ, ಶಬಾಷ್. ಶಬಾಷ್ ಅಗ್ರಜ, ಶಬಾಷ್. ಒಳ್ಳೆ ಕೆಲಸವನ್ನೇ ಮಾಡಿದ್ದೀಯ. ಈಗ ಎಲ್ಲಿದ್ದಾನೆ?
ಹೊರಗಡೆ ಒಬ್ಬ ಅಧಿಕಾರಿ ನಿಂತಿದ್ದಾನೆ, ಅವನನ್ನು ಕರೆದುಕೊಂಡು ಬಾ. ಆಯ್ತು ಬಾಸ್, ಈಗಲೇ ಅವನನ್ನು ಕರೆದುಕೊಂಡು ಬರುತ್ತೇನೆ. ಅಗ್ರಜ, ಈಗ ಗೊತ್ತಾಗುತ್ತದೆ ಆ ಅಧಿಕಾರಿಗೆ ಈ ಬೈರೇಗೌಡನ ಶಕ್ತಿ ಎಂತದ್ದು ಎಂದು. ಬಾಸ್, ನೀವು ಹೇಳಿದಾಗ ನಾನು ಕರೆದುಕೊಂಡು ಬಂದಿದ್ದೇನೆ. ಅದು ಏನಂತ ನೀವೇ ವಿಚಾರಿಸಿ. ನಮಸ್ಕಾರ ಗೌಡ್ರಿಗೆ. ಓಹೋ, ನನ್ನ ಬಗ್ಗೆ ಎಲ್ಲವನ್ನೇ ತಿಳಿದುಕೊಂಡು ಬಂದಿರುವೆ ಎಂದು ಕಾಣುತ್ತದೆ. ಪರವಾಗಿಲ್ಲ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು PK ರವಿ ಅಂತ. ನಾನು ಕೋಲಾರ ಜಿಲ್ಲೆಯಿಂದ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ನಿಮ್ಮ ಜಿಲ್ಲೆಗೆ ಕಂದಾಯ ಅಧಿಕಾರಿಯಾಗಿ ಬಂದಿದ್ದೇನೆ. ಹಾ, ನೋಡಿ ರವಿ ಅವರೇ, ನೀವು ದಕ್ಷ ಅಧಿಕಾರಿ ಎಂದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ಈಗ ನಮ್ಮೊಡನೆ ಕೈ ಮಿಲಾಯಿಸಿ ಹೊಂದಾಣಿಕೆ ಮಾಡಿಕೊಂಡರೆ ನೀವು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುವಿರಿ. ಏನಂತೀರಾ? Stop it! ಮುಂದೆ ಒಂದು ಮಾತನಾಡಿದ್ದೆಯಾದರೆ ನಾನು ನನ್ನ ಅಧಿಕಾರವನ್ನು ತೋರಿಸಬೇಕಾಗುತ್ತದೆ. ಎಚ್ಚರ! ನಾನು ಕುಟುಂಬದಿಂದ ಬಡವಣೆ ಆಗಿರಬಹುದು, ಆದರೆ ಸರ್ಕಾರಕ್ಕೆ ಅವತ್ತು ಅನ್ಯಾಯ ಮಾಡೋಣಲ್ಲ. ಅಂಡರ್ಸ್ಟ್ಯಾಂಡ್? ಶಭಾಷ್ ಅಧಿಕಾರಿ, ಶಭಾಷ್. ನಿನ್ನಂತ ದಿಟ್ಟ ಅಧಿಕಾರಿಯನ್ನು ಹೆತ್ತು ಸರ್ಕಾರ ಸೇವೆಗಾಗಿ ಬಿಟ್ಟಿರುವ ನಿನ್ನ ತಾಯಿಗೆ ನನ್ನದೊಂದು ಸಲ್ಲ. ಆದರೆ ಅದನ್ನೇ ಅಸ್ತ್ರವಾಗಿಟ್ಟಿಕೊಂಡು ಈ ಬೈರೇಗೌಡನನ್ನು ಎದುರು ಹಾಕಿಕೊಂಡರೆ ಅದೇ ಸರ್ಕಾರದಿಂದಲೇ ನಿನ್ನನ್ನು ಹೊರಗೆ ಹಾಕಬೇಕಾಗುತ್ತದೆ. ಎಚ್ಚರ! ನೋಡಿ, ನೀವು ಕೂಡ ನನ್ನ ಹಾಗೆ ಒಬ್ಬ ಸರ್ಕಾರ ಸೇವಕನದು ಮರೆಯಬೇಡಿ. ನಿಮ್ಮನೆ ನಂಬಿಕೊಂಡು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಬಡ ಕಾರ್ಮಿಕರಿಗೆ ಒಳ್ಳೆಯದನ್ನು ಮಾಡಬೇಕು ಹೊರತು ಈ ರೀತಿ ಸರ್ಕಾರಕ್ಕೆ ಅನ್ಯಾಯ ಮಾಡುವುದು ಸರಿಯಲ್ಲ. ಅಧಿಕಾರಿ, ಅಧಿಕಾರವಿದೆ ಎಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪನ ಮನೆ ಆಸ್ತಿ ಎಂದು ತಿಳಿದ ಸುಮ್ಮನೆ ನಮ್ಮ ದನಿಗಳಿಗೆ ಕ್ಷಮೆ ಯಾಚಿಸಿ ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ಈ ಅಗ್ರಜ ನಿನ್ನ ಪಾಲಿಗೆ ಉಗ್ರನಾಗಬೇಕಾಗುತ್ತದೆ. ನೋಡಿ ಸರ್, ನಾನೇನು ನಿಮ್ಮಂತೆ ವೈರತ್ವ ಮಾಡಲಿಕ್ಕೆ ಬಂದಿಲ್ಲ. ಹಾಗಂತ ನೀವೇನು ನನ್ನ ಶತ್ರುಗಳು ಅಲ್ಲ. ನಾನು ನನ್ನ ಡ್ಯೂಟಿ ಮಾಡ್ತಿದ್ದೇನೆ. ನೋಡಿ ಸರ್, ಸುಮಾರು ವರ್ಷದಿಂದ ನಿಮ್ಮ ಫ್ಯಾಕ್ಟರಿಯ ಕಂದಾಯ ಹಣ ಪಾವತಿಸಿಲ್ಲ. ಅದಕ್ಕೆ ಬಡ್ಡಿ ದರ ಸೇರಿ 40 ಕೋಟಿ ಆಗಿದೆ. ನೀವು 15 ದಿನದವರೆಗೆ ಹಣ ಕಟ್ಟಿದ್ದಾರೆ. ನಾನು ನನ್ನ ಕಾನೂನಿನ ಪ್ರಕಾರ ನಿಮ್ಮ ಫ್ಯಾಕ್ಟರಿಯನ್ನು ಸೀಸ್ ಮಾಡಬೇಕಾಗುತ್ತದೆ. ಈ ಬೈರೇಗೌಡನ ಫ್ಯಾಕ್ಟರಿಯನ್ನು ಸೀಜ್ ಮಾಡುವಷ್ಟು ಸೊಕ್ಕು ಬಂದಿತ್ತಾನೆ ನನಗೆ. ಸುತ್ತು ಹತ್ತೂರು ಹಳ್ಳಿಯ ಬಡ ಕಾರ್ಮಿಕರಿಗೆ ಅನ್ನ ಹಾಕುವ ಈ ಬೈರೇಗೌಡನ ಫ್ಯಾಕ್ಟರಿ ಸೀಜ್ ಮಾಡುವಷ್ಟು ಮುಂದುವರೆದಿದೆಯಾದರೆ ಅದೇ ಜಿಲ್ಲೆಯಿಂದಲೇ ನಿನ್ನನ್ನು ಕಿತ್ತಿಸಬೇಕಾಗುತ್ತದೆ. ಮಿಸ್ಟರ್ ಬೈರೇಗೌಡ, ಮಾತಿನಲ್ಲಿ ಸ್ವಲ್ಪ ನಿಗಾ ಇಟ್ಟುಕೊಂಡು ಮಾತನಾಡಿ. ಒಬ್ಬ ಸರ್ಕಾರ ಅಧಿಕಾರಿ ಮೇಲೆ ನಿನ್ನ ದೊಡ್ಡ ದರ್ಪವನ್ನು ತೋರಿಸಲು ಬಂದರೆ ನಾನು ನನ್ನ ಕಾನೂನಿನ ಪ್ರಕಾರ ಒತ್ತು ಒಳಗೆ ಹಾಕಿಸಬೇಕಾಗುತ್ತದೆ. ಎಚ್ಚರ! ನಮಗೆ ಎಚ್ಚರ ಹೇಳುವ ಬಚ್ಚ ದಕ್ಷ ಅಧಿಕಾರಿ ಎಂದು ಧೈರ್ಯದಿಂದ ಮೆರೆದರೆ ಈ ಅಗ್ರಜನ ಬಾಯಿದ ಮರ್ಮವನ್ನು ತೋರಿಸಬೇಕಾಗುತ್ತದೆ. ಎಚ್ಚರ! ಈಗ ಈ ಅಗ್ರಜೆಂಬದ ತುಂಬಿದ ಗಜರಾಜ ಆಗುವುದರೊಳಗಾಗಿ ಸುಮ್ಮನೆ ಇಲ್ಲಿಂದ ಕಾಲು ಕಿತ್ತರೆ ಸರಿ. ಇಲ್ಲದಿದ್ದರೆ ಈ ನಿನ್ನ ಪಾಲಿಗೆ ಈ ಅಗ್ರಜ ಉಗ್ರ ರೂಪ ತಾಳಬೇಕಾಗುತ್ತದೆ. ಇಲ್ಲಿಂದ ಹೊರಟು ಹೋಗು. ಹೇ ಅಧಿಕಾರಿ, ಈ ನಮ್ಮ ಗೌಡ ಕಂಪನಿಯನ್ನು ಸೀಜ್ ಮಾಡ್ತಾರೆ ಬಂದ ನಿನ್ನಂತೆ ಎಷ್ಟೋ ಅಧಿಕಾರಿಗಳು ನಮಗೂ ತಿಳಿಯದಾಗ ಈ ಜಿಲ್ಲೆಯಿಂದ ವರ್ಗಾಯಿಸ್ಕೊಂಡು ಊರು ಬಿಟ್ಟಿರುವಾಗ ಇನ್ನನ್ನು ನಿನ್ನ ಓಡಿಸೋದು ಯಾವ ಲೆಕ್ಕ ನಮಗೆ? ನೋಡು ರವಿ, ನಿನಗೆ ತಿದ್ದಿಕೊಳ್ಳಲು ಇನ್ನೊಂದು ಅವಕಾಶ ಕೊಡುತ್ತೇನೆ. ನಿನಗೀಗಲೇ 5 ಕೋಟಿ ಹಣ ಕೊಡುತ್ತೇನೆ. ಆಗಿರುವ
ಕೋಟಿಯನ್ನು 40 ಲಕ್ಷವೆಂದು ಬರೆದು ಮಿಕ್ಕಿದ ಹಣವನ್ನು ನೀನೇ ಇಟ್ಟುಕೊಂಡು ಸುಖವಾಗಿ ಜೀವನ ಮಾಡಿದ್ದನ್ನು ಕಲಿತುಕೋ. ಅದನ್ನು ಬಿಟ್ಟು ನಿನ್ನ ನಿಯತ್ತನ್ನು ತೋರಿಸಿದರೆ ನಿನ್ನಿಷ್ಟಿಗೆ ಕಷ್ಟ ತಪ್ಪಿದ್ದಿಲ್ಲ ಎಂದು ತಿಳಿದುಕೋ. ನೋಡಿ ಸರ್, ನಾನು ಎಲ್ಲವನ್ನು ತಿಳಿದುಕೊಂಡೆ ಈ ಅಧಿಕಾರಕ್ಕೆ ಬಂದಿದ್ದೇನೆ. ನಾನು ನಿಮ್ಮ ಹಾಗೆ ಲಂಚವನ್ನು ಕೊಟ್ಟು ಕೆಲಸ ಗಿಟ್ಟಿಸಿಕೊಂಡ ಅಧಿಕಾರಿ ನಾನಲ್ಲ. ಒಬ್ಬ ಬಡ ರೈತರ ಮನೆಯಲ್ಲಿ ಹುಟ್ಟಿ IAS ಪಾಸ್ ಮಾಡಿ ಈ ಭಾರತ ಸೇವೆಯನ್ನು ಮಾಡಲು ಪಣ ತೊಟ್ಟು ನಿಂತಿದ್ದೇನೆ. ಬೇಕಾದರೆ ಈ ನನ್ನ ಪ್ರಾಣವನ್ನು ಕೊಡ್ತಿರೋಣ, ನೀವು ಕೊಡುವ ಲಂಚಕ್ಕೆ ನಾನು ಎಂದು ಕೈ ಚಾಚಾಲರೇ. ಇದು ನನ್ನ ಸಿದ್ಧಾಂತ. ಬರುತ್ತೇನೆ. ಗುಡ್ ಬಾಯ್. ಅಂತ ಸಾವಿನ ಜೊತೆ ಸರಸವಾಡುವ ಈ ಬೈರೇಗೌಡನಿಗೆ ನಿನ್ನಂತ ಸಿದ್ಧಾಂತರನ್ನು ಸದ್ದಿಲ್ಲದೆ ಸಮಾಧಿ ಕಟ್ಟಿರುವುದೆಂದರೆ ಈ ಚಕ್ರವರ್ತಿಗೆ ಚದುರಂಗದಾಟ ಇಲ್ಲಂತೆ. ಗೌರೇ, ಕೋಟಿ ಸೂರ್ಯನ ಶಾಖ ಸೋಕಿದ್ರು ಕರಗದ ಈ ಅಗ್ರಜ ನಿಮ್ಮಲ್ಲಿರುವಾಗ ಸುಮ್ಮನೆ ನೀವೇಕೆ ಅವನ ಬಗ್ಗೆ ತಲೆ ಕೆಡಿಸಿಕೊಳ್ಳುವಿರಿ? ಕಾಡಿಗೆ ಸಿಂಹರಾಜನಾದರೆ ಆ ಮರುಭೂಮಿಗೆ ಒಂಟಿನೇ ರಾಜ, ಸಮುದ್ರಕ್ಕೆ ತಿಮಿಂಗಲ ರಾಜನಾದರೆ ಈ ಕಲಿಯುಗಕ್ಕೆ ಈ ಅಗ್ರಜನ ರಾಜನೆಂದು ಯಾವತ್ತಿಗೂ ಮರೆಯಬೇಡಿ. ಅಗ್ರಜ, ಹಿಂದೆ ನಮ್ಮ ಮಂತ್ರಿ ಧರ್ಮೇಂದ್ರಗೆ ಫೋನ್ ಮಾಡಿ ವಿಷಯ ತಿಳಿಸು. ಮುಂದೆ ಏನು ಮಾಡಬೇಕೆಂಬುದು ನಾನು ಹೇಳ್ತೇನೆ. ಓಕೆ? ಆಯ್ತು ಗೌಡ್ರೆ, ಇವತ್ತು ಸಂಜೆ ಮಂತ್ರಿಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೇನೆ. ಗೌಡ್ರ, ಗೌಡ್ರ, ಯಾಕಲೇ ಪಡ್ಸಾಲಿ, ಯಾಕೆ ಈ ರೀತಿ ಕುಡಿದು ಓಡಿ ಬರುತ್ತಿರುವೆ? ಭಾಗ್ಯಲಕ್ಷ್ಮಿ ರೀ ದನರ, ಭಾಗ್ಯಲಕ್ಷ್ಮಿ. ಏನು ಭಾಗ್ಯಲಕ್ಷ್ಮಿನ? ಅದೇನಂತ ಬಾಯಿ ಬಿಟ್ಟು ಹೇಳುವ ವಿವೇಕೆ? ಅದರೇ ಹಾಳಬಾಯಿ ಮಣ್ಣ ತೆಗಿ ಹೊತ್ನಾಗ ಆ ಬೆಟ್ಟಪ್ಪಗ ನಿಧಿ ಸಿಕ್ಕದ್ರಿ ದನರ, ನಿಧಿ ಸಿಕ್ಕತ್ತೆ. ಏನು ನಮ್ಮ ಹೊಲದಲ್ಲಿ ನಿಧಿ ಸಿಕ್ಕಿದೆಯಾ? ಏನು ಹೇಳುತ್ತೀರಿ ಪಡ್ತಾರೆ? ಧನ್ಯಾರ, ನಾನ್ಯಾಕೆ ಸುಳ್ಳು ಹೇಳ್ರಿ? ಬೇಕಾದ್ರ ನಿಮ್ಮ ತಲೆ ಮ್ಯಾಗ ಕೈ ಇಟ್ಟು ಹೇಳ್ತೇನ್ರಿ ಧನ್ಯಾರ. ಭಾಗ್ಯಲಕ್ಷ್ಮಿ ರೀ ಅಪ್ಪ, ಭಾಗ್ಯಲಕ್ಷ್ಮಿ. ಪಡಸಾಲಿ, ಎಂತ ಒಳ್ಳೆ ಸಂತೋಷ ಸುದ್ದಿಯನ್ನೇ ತಂದಿರುವಿ. ಈ ಕೋಟಿ ಬೈರೇಗೌಡನ ಪಾಲಿಗೆ ಆ ಚಿನ್ನದ ಬೇಟೆಯೇ ಬಲಿಗೆ ಬಿದ್ದಂತಾಯಿತು. ನಡೆ, ಈಗಲೇ ಎಲ್ಲರೂ ಹೊಲಕ್ಕೆ ಹೋಗೋಣ. ಅಲ್ರಿ ದನ್ಯಾರ, ನಿಮ್ಗೆ ಸ್ವಲ್ಪರ ಬುದ್ಧಿ ಐತ್ರಿ? ಅಂದ್ರ ನಾವು ಕುಡ್ದೇವ ಅಂತ ನೀವು ಕುಡಿದ್ರಿ ಅನ್ರಿ ದನ್ಯಾರ? ಅಲ್ಯಾಕೆ ಹೊಲಕ್ಕೆ ಹೋಗಿರಿ, ಅಲ್ಯಾಕೆ ಹೊಲಕ್ಕಿರಿ, ಅಲ್ಲೇನೈತಿ ಗಳ್ಳಾಗಂಟಿ? ಗೌಡ್ರ, ಸಿಕ್ಕ ನದಿಯನ್ನ ಸರ್ಕಾರ ಕಬ್ಸಾಕೊಂಡಿದ್ದ ಆ ಬೆಟ್ಟಪ್ಪ. ನಾ ಸುಮ್ಮನೆ ಬಿಟ್ಟೇನ್ರಿ ಮಗ. ಈ ವಿಷಯ ನನಗ್ ಗೊತ್ತಾಗಿ ಇಬ್ಬರನ್ನ ಗಂಡ ಎತ್ತಿನ ವಾದ ತರ್ತೇನ್ರಿ, ವಾದ ತಂದಿನಿ. ಏನು ಸಿಕ್ಕನಿಗೆಯನ್ನು ಸರ್ಕಾರಕ್ಕೆ ಒಪ್ಪಿಸಲು ಹೊರಟಿದ್ದಾನ? ಸರ್ಕಾರವೆಂದರೆ ನಮ್ಮ ದನಿ, ನಮ್ಮ ದನಿ ಎಂದರೆ ಸರ್ಕಾರ. ಈಗ ನಾನು ತಿಳಿಸುತ್ತೇನೆ ರಂಗ,
ಸಾಮಾನ್ಯ ಹೆಂಗ್ಸಲ್ರಿ ಅದು, ಸಾಮಾನ್ಯ ಹೆಂಗ್ಸಲ್ಲ ಅಲ್ರಿ. ಗಂಡನ ತಿಳಿಯಾಗ ಏನನ ಸುಳ್ಳು ಸುದ್ದಿ ತುಂಬಿಸಿ ಸಿಕ್ಕಳಿದೆಯಲ್ಲ ಸರ್ಕಾರಕ್ಕೆ ಒಪ್ಸಕ್ ಹೊಂಟಿದ್ದು. ನಾ ಸುಮ್ಮನೆ ಬಿಟ್ನೇನ್ರಿ. ಈ ವಿಷಯ ನಿಮಗ್ ಗೊತ್ತಾಗಬಾರ್ದಕ್ಕಂತ ನನಗ್ ಗೊತ್ತಾಗಿ ಸಿಕ್ಕನಿದೆಯಲ್ಲ ಸರ್ಕಾರಕ್ಕೆ ಒಪ್ಸಕ್ ಆರ ಇಬ್ಬರನ್ನ ಗಂಡ ಐತಿನ ವಾದ್ದ ತಂದೇನ್ರಿ ಗೌಡ್ರ, ವಾದ್ತಾನೆ. ರಂಗ ಮಾತಾಡ್ಕೊಂಬ ಇಬ್ಬರನ್ನ. ನೋಡ್ರಿ, ನೀವ್ ಹೇಳಿದವರು ಕರೆದುಕೊಂಡು ಬಂದಿದ್ದೇನೆ. ಅದು ಏನಂತ ನೀವೇ ವಿಚಾರಿಸಿ. ನಮಸ್ಕಾರ ಗೌಡ್ರೆ. ಥೂ, ಬೆಂಕಿ ಹತ್ತಲೇ ಈ ನಿನ್ನ ಹಾಳು ನಮಸ್ಕಾರಕ್ಕೆ. ನನ್ನ ಮನೆ ಅನ್ನವನ್ನು ತಿಂದು ಬದುಕುತ್ತಿರುವ ನಾಯಿ ನೀನು. ಈಗ ನನಗೆ ಮೋಸ ಮಾಡಲು ಹೊಂಚಾಗುತ್ತಿರುವೆಯಾ ಬಡವ? ಛೇ ಛೇ, ಇಲ್ಲ ಗೌಡ್ರೆ, ನಾನು ನಿಮಗೆ ಮೋಸ ಮಾಡಬೇಕೆಂದು ಈ ರೀತಿ ಮಾಡಲಿಲ್ಲ. ನಿಮ್ಮ ಹೊಲದಲ್ಲಿ ಈ ನಿಧಿ ಸಿಕ್ಕಿದ್ದೇನು ನಿಜ, ಆದರೆ ಇದರಿಂದಾಗಿ ನಮ್ಮಿಬ್ಬರಿಗೂ ತೊಂದರೆ ಆಗುವುದು ಬೇಡವೆಂದು ತಿಳಿದು ಇದನ್ನು ಸರ್ಕಾರಕ್ಕೆ ಒಪ್ಪಿಸಲು ಹೊರಟಿದ್ದೇನೆ. ಮುಚ್ಚು ಬಾಯಿ. ನನಗೆ ಒಳ್ಳೆಯದಾಗುವುದಿಲ್ಲವೆಂದು ನೀನೇನು ಆ ಶಿವನ ಹೆಂಡತಿ ಪಾರ್ವತಿನ ಅಥವಾ ಆ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆಯ? ನನ್ನಿಷ್ಟ ಬಂದಂತೆ ನಡೆದುಕೊಳ್ಳುವ ಆಟಯೋಗಿ ಬೈರೇಗೌಡ. ಗೌರಿ, ಈ ಸಿಕ್ಕಿನ ನಿಧಿ ವಿಷಯಕ್ಕೆ ಮಾತ್ರ ನೀವು ಕೈ ಹಾಕಬೇಡಿ. ಇದರಿಂದ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗುವುದಿಲ್ಲ. ಈ ಬಿಟ್ಟು ಬಿಡಿ ಈ ನಿಧಿ ವಿಷಯ. ಮುಚ್ಚು ಬಾಯಿ ಬಡವನ. ಸಿಕ್ಕ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಲೋದೇನು ನಿಮ್ಮ ಅಪ್ಪನ ಮನೆಯ ಆಸ್ತಿ ಎಂದು ತಿಳಿದಿರುವೆಯಾ? ಸುಮ್ಮನೆ ಅದನ್ನು ನಮಗೆ ಒಪ್ಪಿಸಿ ಮೊದಲು ಹೊರಟು ಹೋಗು ಇಲ್ಲಿಂದ. ಮುಚ್ಚು ಬಾಯಿ. ನನಗೆ ಒಳ್ಳೆಯದಾಗುವುದಿಲ್ಲವೆಂದು ಹೇಳುವುದಕ್ಕೆ ನೀನೇನು ಆ ಶಿವನ ಹೆಂಡತಿ ಪಾರ್ವತಿನ ಅಥವಾ ಆ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆಯ? ನನ್ನಿಷ್ಟ ಬಂದಂತೆ ನಡೆದುಕೊಳ್ಳುವ ಈ ಅಡ್ಡಯೋಗಿ ಬೈರೇಗೌಡ. ಅಲ್ಲೋ ಬೆಟ್ಟಪ್ಪ, ನಿನಗೆ ಸ್ವಲ್ಪರ ಬುದ್ಧಿ ಮಾನ ಮರ್ಯಾದೆ ಅಲ್ಲ. ಈಗಿನ ಕಾಲದಾಗ ತಾನಾಗ ಬಂದ ಭಾಗಲಕ್ಷ್ಮಿನ ಎಡಗಾಲಿನ ಇರ್ತಾರೆ. ಆದ್ರೂ ಸ್ವಲ್ಪ ನಿನಗೆ ಬುದ್ಧಿನೇ ಇಲ್ಲ. ಅಲ್ಲೋ ಬೆಟ್ಟಪ್ಪ, ತಾನಾಗ ಬಂದ ಭಾಗಲಕ್ಷ್ಮಿ ಎಡಗಾಲಿನ ಒಯ್ತಂದ್ರ ನಿನಗೆ ಸ್ವಲ್ಪ ಎಷ್ಟು ಸೊಕ್ಕ ಬಂದಿತ್ತು ಅಂತೀನಿ ನಾನು. ಕಾರ್ಕೊಂಡ್ರೆ ಮನುಷ್ಯನಿಗೆ ಆಸೆ ಇರಬೇಕು ನಿಜ, ಆದರೆ ಇಷ್ಟೊಂದು ದುರಾಸೆ ಇರಬಾರದು. ಹಣದ ಸಂಪಾದನೆಯಲ್ಲಿ ಯಶಸ್ಸನ್ನು ಸಾಧಿಸಿದ ಮಾತ್ರಕ್ಕೆ ಜೀವನದಲ್ಲಿ ನಿಜವಾದ ಯಶಸ್ಸನ್ನು ಸಾಧಿಸಿದಂತಲ್ಲ, ಮೊದಲು ಅದನ್ನು ತಿಳಿದುಕೊಳ್ಳಿ. ಲೇ ಬಿಡಬಿಕಾರಿ, ಇಲ್ಲದ ವೇದಾಂತವನ್ನು ಹೇಳಲು ನಿನ್ನನ್ನು ಇಲ್ಲಿಗೆ ಕರೆಸಿಲ್ಲ. ಸುಮ್ಮನೆ ನಮ್ಮ ಜಮೀನಲ್ಲಿ ಸಿಕ್ಕಿರುವ ನಿಧಿಯನ್ನು ನಮಗೆ ಒಪ್ಪಿಸಿ ಹೋದರೆ ಸರಿ, ಇಲ್ಲದಿದ್ದರೆ ಇದೇಗೋಸ್ಕರ ನಿಮ್ಮ ಸಮಾಧಿ ಈ ಬಡಪಾಯಿ ಜೀವ ನಿಮ್ಮ ಕೈಯಲ್ಲಿ ಹೋಗಬೇಕೆಂದು ಆ ಬ್ರಹ್ಮ ಮೊದಲೇ ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯ? ಆದರೆ ನಾನು ಈ ಜೀವ ಕೊಡುತ್ತೇನೆ ವಿನಃ ಈ ನಿಧಿಯನ್ನು ಮಾತ್ರ ನಿಮಗೆ ಒಪ್ಪಿಸಲಾರೆ. ಸತ್ತನ ಮರ್ದನ ನಮಗನೆ ನಾನು ಎಷ್ಟು ತಿಳಿಸಿ ಹೇಳಿದರೂ ಅದೇ ಹರೇಕತೆ ಹೇಳಿ ಈ ಅಗ್ರಜನ ತಾಳ್ಮೆಯನ್ನು ಪರೀಕ್ಷಿಸಬೇಕು. ಒಮ್ಮೆ ಈ ಅಗ್ರಜ ತಾಳ್ಮೆಯನ್ನು ಕಳೆದುಕೊಂಡರೆ ನೀನು ಕಣ್ಣು ಮುಚ್ಚಿ ಬಿಡುವಂತರಲ್ಲಿ ನಿನ್ನ ಪ್ರಾಣ ಎಂಬ ಪಕ್ಷಿ ಹಾರಿ ಹೋಗುವುದು ಗಗನಕ್ಕೆ. ದಯವಿಟ್ಟು ಹಾಗೆ ಮಾಡಬೇಡಿ, ಬಿಟ್ಟು ಬಿಡಿ ಹೊರಡು. ಗೌಡ್ರೆ, ನೀವಾದ್ರೂ ಹೇಳಿ, ನಿಮಗೆ ಕೈ ಮುಗಿದು ಬೇಡಿಕೊಡ್ತಾ ಇದ್ದೀನಿ. ಹೇಳಿ ಗೌಡ್ರೆ, ಹೇಳಿ.
ಒಲಿದು ಬಂದದ್ದನ್ನು ಒದೆಯುವಷ್ಟು ಮುಟ್ಟಾಳ ನಾನಲ್ಲ. ಸಿಕ್ಕಿರುವ ನಿಧಿ ಆಶೆಯನ್ನು ಬಿಟ್ಟು ಮೊದಲು ಹೊರಟು ಹೋಗೆಯಿಂದ. ಸರೋಜ, ನಮಗೆ ಸಿಕ್ಕಿರುವ ಈ ನಿಧಿಯನ್ನು ಇವರ ಪಾಲಿಗೆ ಬಿಟ್ಟು ಕೊಡುವುದು ಬೇಡ. ನಡೆ ಸರೋಜ, ಇದ್ದ ವಿಷಯವನ್ನು ತಿಳಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕ್ಸೋಣ. ನಡೆ ಸರೋಜ. ರಂಗ, ಮೊದಲು ಹಿಡಿಲೇ ಆ ನಾಯಿನ. ಲೇ ಬೆಟ್ಟಪ್ಪ, ನನ್ನ ಮನೆ ಅನ್ನವನ್ನು ತಿಂದು ಬದುಕುತ್ತಿರುವ ನಾಯಿ ನೀನು. ಈಗ ನನಗೆ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಬಹಳದಿಂದ ನಮ್ಮ ಮನೆಯಲ್ಲಿ ದುಡುತ್ತಿದ್ದೇನೆಂದು ಸುಮ್ಮನಿದ್ದರೆ ಈಗ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಮೋಸ ಮಾಡಲು ಹಂಚ ಹಾಕುತ್ತಿರುವೆಯಾ? ಅರ್ಥವಾಯ್ತು ಗೌಡ್ರೆ. ಬೆಟ್ಟಪ್ಪ, ಹೋಗುವ ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಹೋಗಿ ಬಾ. ಕೊನೆಗೂ ಮೋಸ ಮಾಡಿಬಿಟ್ರ ಪಾಪಿಗಳ. ಮನುಷ್ಯತ್ವ ಇಲ್ಲದಲ್ಲ ರಾಕ್ಷಸರೇ. ತುಂಬು ಗರ್ಭಿಣಿರುವ ಒಂದು ಹೆಣ್ಣಿನ ಮೇಲೆ ಕೈ ಮಾಡುತ್ತಿರುವ ನೀವು ಒಬ್ಬ ಗಂಡಸ್ತ್ರ. ತಾಯಿ ಗಂಡ ಸುಳಿಯ ಮಕ್ಕಳ. ಗೌಡ್ರ, ಪಾಪ ಬಸರಿ ಹೆಂಗ್ಸ್ರಿ, ಪಾಪ ಬಸರಿ ಹೆಂಗ್ಸ್. ನೀವು ಹಿಂಗ ಹೊಟ್ಟಿಗೆ ಒದ್ದಿಂದ ಪಾಪ ಸ್ವಲ್ಪ ನೀರು ಕೇಳಾಕ್ತಾವ್ರಿ. ಸ್ವಲ್ಪ ನೀರು ಕೊಡ್ತೀನಿ ತಡ್ರಿ ಇದನ್ನೆಲ್ಲ, ನೀರು ಕೊಡ್ತೀನಿ ತಡ್ರಿ ಇದನ್ನೆಲ್ಲ. ಕಣಿಕರ ಇಲ್ಲದ ಕಟುಕರೆ ಹಣವಿದೆ ಎಂದು ನಮ್ಮಂತ ಬಡವರ ಮೇಲೆ ದಬ್ಬಾಳಿಕೆ ಮಾಡಿದರೆ ಮುಂದೊಂದು ದಿನ ನಿಮ್ಮ ಸತ್ಯ ನಡೆಸಲು ಒಂದು ಗಂಡು ಹುಟ್ಟೇ ಹುಟ್ಟುತ್ತಾನೆ. ನೆನಪಿಟ್ಟುಕೊಳ್ಳಿ ಸರೋಜ. ಸರೋಜ, ಸತ್ತು ಹೋದ ಗಂಡನನ್ನು ಎಬ್ಬಿಸಿದರೆ ಅವನು ಮರಳಿ ಬರುತ್ತಾನೆಂದು ತಿಳಿಯುವೆಯ? ಮಿಂಚಿ ಹೋದದ್ದನ್ನು ನೆನೆದು ಯಾಕೆ ಚಿಂತಿಸುವೆ? ನೀನು ಮನಸ್ಸು ಮಾಡಿ ಎಂದರೆ ನಿನ್ನ ಬಾಳಲ್ಲಿ ಸುಖವಿರುವ ಸರ್ದಾರ ನಾನಾಗುತ್ತೇನೆ. ಏನಂತೀಯ? ಗರ್ಭದಲ್ಲಿರುವಾಗಲೇ ಮಗುವನ್ನು ಒಂದು ಹೊತ್ತಿಗೆ ಬಿಡುವುದಿಲ್ಲ. ಇದು ಸಾಧನ ಕಚ್ಚಿದ ನಿಮ್ಮಂತ ವಿಷತುಂಬ ಗಂಡ ಸ್ವಲ್ಪಗಳಿಗೆ ನೀವು ಕರುಣಾಡದ ಮಗ. ಅದನ್ನು ತಿಳಿದುಕೊಳ್ಳೋ ಸಾಕವ್ರ. ಗರ್ಭದಲ್ಲಿ ಗರ್ಜಿಸಿದ ಗರುಡ. ಸರೋಜ, ಈ ನಿನ್ನ ಗರ್ಭದಲ್ಲಿರುವ ಮರಿಗರುಡ ಗರಿ ಬಿಚ್ಚುವಷ್ಟರ ಈ ನಿನ್ನ ಗರ್ಭವನ್ನೇ
ತಡ್ಕ ಸ್ವಲ್ಪ ದಣ್ಯರ ಪಾಪ ರೀ ಪಾಪ ಗಂಡ ಸತ್ತ ಸಂತಕ್ಕೆ ಏನೇನೋ ಮಾತಾಡ್ತಾರ ಅದನ್ನೆಲ್ಲ ನೀವ್ಯಾಕೆ ತಿಳಿ ಹಾಕೋದ್ರಿ ದಣ್ಯ ನೀವ್ಯಾಕೆ ತಿಳಿ ಹಾಕೋದ್ರಿ ಹೋಲ್ ಬಿಡ್ರಿ ದಣ್ಯರ ಹೋಲ್ ಬಿಡ್ರಿ ನಿಮ್ಮ ಹೆಸರು ಹೇಳಿ 4 ದಿನ ಬದುಕೊಂತ ಹೋಲ್ ಬಿಡ್ರಿ ದಣ್ಯರ ಸರೋಜ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಇಲ್ಲಿ ಏನೂ ನಡೆದಿಲ್ಲವೆಂದು ತಿಳಿದು ಸುಮ್ಮನಿದ್ದರೆ ಸರಿ. ಒಂದು ವೇಳೆ ಪೊಲೀಸ್ ಅಂತ ಹೋದರೆ ಮುಂದೆ ನಿನ್ನ ಗಂಡಂಗೆ ಬಂದ ಗತಿ ನಿನಗೂ ಬಂದಿತು ಎಚ್ಚರ. ಅಗ್ರಜ, ಈ ಸತ್ತ ಬಾಡಿಯನ್ನು ಎತ್ತಿಕೊಂಡು ಹೋಗಿ ಯಾರಿಗೂ ಅನುಮಾನ ಬಾರದ ಹಾಗೆ ನಮ್ಮೂರಿನ ಸ್ಮಶಾನದಲ್ಲಿ ಸುಟ್ಟಾಕಿ ಬಿಡಿ. ಆಯ್ತು ನೋಡ್ರಿ ರಂಗ, ಎತ್ತಿಕೋ ಡೆಡ್ ಬಾಡಿಯನ್ನ. ಆಯ್ತು ಬಾಸ್. ಪಡಸಾಲಿ, ಹೇಗಿದೆ ಈ ಬೈರೇಗೌಡನ ಬ್ರಹ್ಮಾಸ್ತ್ರ? ಗೌಡ್ರ ಬಂಬಾಡ್ರಿ, ಗೌಡ್ರ ಬಂಬಾಟ. ಇನ್ನು ಮುಂದೆ ಊರಾಗ ನಿಮ್ಮನ್ನ ಯಾರ ಎದುರು ಹಾಕೋದ್ರೇನ್ರಿ ದನ್ಯರ? ಎದುರು ಹಾಕೋದ್ರೇನ್ರಿ? ಒಂದು ವೇಳೆ ನಿಮ್ಮನ್ನ ಎದುರು ಹಾಕೊಂಡ್ರ ಇನ್ನು ಮುಂದೆ ಆ ಕೋಲಾರದಲ್ಲಿರುವ ಚಿನ್ನದ ಗಣಿ ಈ ಬೈರೇಗೌಡನ ಅರಮನೆಯಲ್ಲಿ ಇನ್ನು ಮುಂದೆ ಈ ಊರಿನಲ್ಲಿ ನಿಯತ್ತಿನಿದ್ದರೆ ಬುನಾದಿ. ಒಂದು ವೇಳೆ ನಿಯತ್ತನ್ನು ಕಳೆದುಕೊಂಡರೆ ಅವರ ಸಮಾಧಿ. ದನ್ಯರ ಹಂಗಾಗಲ್ರಿ ಹೋಗೋಣ್ರಿ. ನಮ್ಮನ್ನು ಯಾರಾದ್ರೂ ನೋಡುವುದರೊಳಗಾಗಿ ಈ ಬೆಟ್ಟಪ್ಪನ ಸತ್ತ ದೇಹಕ್ಕೆ ಸೀಮೆಯನ್ನೇ ಸುರಿದು ಬೆಂಕಿ ಹಚ್ಚಿಬಿಡು. ಆಯ್ತು ಬಾಸ್. ದಯವಿಟ್ಟು ನನಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ನನ್ನ ಮನೆಗೆ ಬೆಂಕಿ ಹಚ್ಚಿಬಿಡಿ, ಬಿಟ್ಟುಬಿಡಿ. ಅಂದರೆ ಈ ಸ್ಮಶಾನದಲ್ಲಿ ಮನೆ ಕಟ್ಟುಕೊಂಡು ಸತ್ತ ನಿನ್ನ ಗಂಡನ ಜೊತೆ ಬಾಳುತ್ತೇನೆಂದು ಹೇಳುತ್ತಿರುವೆಯಾ? ಬಿಟ್ಟು ಬಿಡು ನಿನ್ನ ಕನಸಿನ ಕಟ್ಟು ಕಥೆಯನ್ನು. ರಂಗ, ಮುಂದುವರಿಸು ನಿನ್ನ ಕಾರ್ಯವನ್ನು. ರಂಗ, ನಾವು ಬಂದ ಕೆಲಸ ಮುಗಿದಂತಾಯ್ತು. ನಡೆ, ಮೊದಲು ಇಲ್ಲಿಂದ ಹೊರಟು ಹೋಗೋಣ. ಆಯ್ತು, ನಡೆಯರಿ ಬಾಸ್. ಅಯ್ಯೋ ಪಾಪಿಗಳ, ಹೊಡೆಗೊಂಡು ನಾವು ಕಣ್ಣನ ಪ್ರಾಣವನ್ನು ಕೊಲೆ ತೆಗೆದುಕೊಂಡಿದ್ದಲ್ಲ ರಾಕ್ಷಸರ. ಅಮ್ಮ ಪಡಿಸಿರ್ತೀನಿ, ನಾನು ಯಾವ ಪಾಪ ಮಾಡಿರುವನೆಂದು ನನಗಿಂತ ಸೂಚನೆ ಕೊಟ್ಟರೆ ನನ್ನ ಕಣ್ಣನ ಸಾವಿಗೆ ನಾನೇ ಕಾರಣವಾಗಿ ಬಿಟ್ಟೆ.
ಸರೋಜ ನಿಲ್ಲು. ಯಾರು? ನನ್ನ ಹೆಸರು ಕೂಗಿದವರು ಯಾರು? ಹೇಳಿ. ಸರೋಜ, ನಾನು ನಿನ್ನೊಳಗಿರುವ ಪ್ರತಿಯಾತ್ಮ. ಪ್ರತಿ ಆತ್ಮ? ಅದರಿಂದ ನನಗೇನಾಗಬೇಕಾಗಿದೆ? ಹೌದು, ದಯವಿಟ್ಟು ನಾನು ಸಾಯಲೇಬೇಕು, ಬಿಟ್ಟು ನನ್ನನ್ನು. ಅಯ್ಯೋ ಹುಚ್ಚಿ, ಸಾವಿಗೆ ಸಾವೇ ಪರಿಹಾರವೆಂದು ನೀನ್ ತಿಳಿದುಕೊಂಡಿದ್ದೀಯ. ಏಯ್ ಹುಚ್ಚಿ, ನೀನ್ ಮಾಡಿದ ತಪ್ಪಿಗಾಗಿ ನಿನ್ನ ಹೊಟ್ಟೆಯಲ್ಲಿರುವ ನಿನ್ನ ಪುಟ್ಟ ಕಂದಮ್ಮನಿಗೆ ಶಿಕ್ಷೆ ಕೊಡ್ತೀವಿ. ಏಯ್ ಹೇಳು, ಈ ನೀನು ಮಾಡುವುದು ತಪ್ಪಲ್ವೇ? ಏನು? ನಾನು ಮಾಡುವ ತಪ್ಪಲ್ಲಿ ನನ್ನ ಕಣ್ಣಿನ ಮಳೆಯನ್ನು ಸುಟ್ಟು ಹಾಕೋದು ಇದು ಯಾವ ನ್ಯಾಯ? ಹಾಗಾದ್ರೆ ನನಗೆ ಏನು ಮಾಡಬೇಕು ಹೇಳು. ಹಾಗಾದ್ರೆ ನಾನು ಹೇಳೋದನ್ನು ಸರಿಯಾಗಿ ಕೇಳು ಸರೋಜ. ಅನ್ಯಾಯವಾಗಿರುವ ನಿನಗೆ ಧೈರ್ಯದಿಂದ ನ್ಯಾಯದ ಹಾದಿಯನ್ನು ತಿಳಿದು ನಡೆ. ಅದೇ ನಿನ್ನ ಮಕ್ಕಳನ್ನು ನ್ಯಾಯಕ್ಕಾಗಿ ಹೋರಾಡುವ ವೀರನಾಗಿ ಬೆಳೆಸು. ನಿನಗೆ ಅನ್ಯಾಯ ಮಾಡಿದವರಿಗೆ ನೀ ಹೆತ್ತ ಮಕ್ಕಳೆಂದೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿಗೊಳಿಸು. ನಿನಗೆ ಶುಭವಾಗಲಿ. ಜೈ ಆತ್ಮವಾಣಿ. ಹೌದು ಹೌದು ಹೌದು, ನನಗೆ ಭೂಮಿ ಮೇಲೆ ಬದುಕಿ ಉಳಿಯಲೇಬೇಕು. ನನ್ನ ಹೊಟ್ಟೆಯಲ್ಲಿ ಹುಟ್ಟದಾಗಿ ನಿನ್ನ ಮಕ್ಕಳನ್ನು ವೀರ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿಯರ ಹಾಗೆ ನಾನು ಬೆಳೆಸಲೇಬೇಕು. ಇದು ನನ್ನ ಕಣ್ಣಿನ ಜೀವಾತ್ಮ ಮೇಲೆ ಆಳೆ. ದೇವ, ಯಾವ ಪಾಪ ಮಾಡಬೇಕೆಂದು ನನಗೆ ಈ ರೀತಿಯಾಗಿ ಶಿಕ್ಷೆ ಕೊಟ್ಟಿದೆ. ನೀನು ಈ ಭೂಮಿ ಮೇಲೆ ದೇವರಿಗೆ ಇರುವುದಾದ್ರೆ ನನಗೆ ಬಂದ ಕಷ್ಟ ಬೇರೆ ಯಾವ ಹೆಣ್ಣಿಗೆ ಕೊಡಬೇಕಪ್ಪ. ತಂದೆ ಸತ್ತು ಸ್ಮಶಾನದಲ್ಲಿ ಈ ಮಗು ಹುಟ್ಟಿ ಬಂದಿರಲಿಲ್ಲ. ಇದು ಯಾಕೋ ಪಾಪ ಮಾಡಬೇಕು. ನನಗೆ ಎದುರಿಯಾಗಿ ನಿಂತಿರುವ ಬೆಟ್ಟಪ್ಪನನ್ನು ಯಮಲೋಕಕ್ಕೆ ಹತ್ತಿದಂತಾಯಿತು. ಸುಟ್ಟ ಗಾಯದ ಮೇಲೆ ಬೆರೆಯದಂತೆ ಅದನ್ನು ಕಂಡು ಆ ಸರೋಜನಿಗೆ ಹುಚ್ಚಿ ಹಿಡಿದು ತನ್ನ ಬಾಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋದಂತಾಯಿತು. ಸರೋಜಾ, ಕಮರಿದ ಈ ನಿನ್ನ ಬಾಯಲ್ಲಿ ಬೀಗಾಳೆಯನ್ನೆಬ್ಬಿಸಿ ನನಗೆ ವೈರಿಯಾಗಿ ನಿಂತಿರುವ ನಿನ್ನನ್ನು ಕ್ಷಣ ಕ್ಷಣ ಕುಚಿತ್ರೆಂಜನಬೇಕು. ನಿನ್ನ ಚೀಲವನ್ನು ಸವೆದು ಇದೇ ಊರಿನಲ್ಲಿ ನಿನ್ನನ್ನು ಭಿಕ್ಷೆ ಬೇಡುವಾಗೆ ಮಾಡಿ ನಿನ್ನ ಕಥೆ ಮುಗಿಸದಿದ್ದರೆ ನಾನು ಕುಟುಂಬ ವಂಶದಲ್ಲಿ ಹುಟ್ಟಿದ ಕಂಠಿ ಬರ್ತೇನೆ. ನೋಡು ಡೈಲಾಗ್
ಹೊಡೆಯೋ ಡೈಲಾಗಿಂತ ನೋಡೋ ಲೋಕದಲ್ಲೇ ಕದರಿದೆ. ಅದು ನಮ್ಮ ಹತ್ರ ತುಂಬಾನೇ ಇದೆ. ಬರ್ತೇನೆ. ಅಕ್ಕ ಯಾರು ರಾಮಣ್ಣ? ಯಾಕಪ್ಪ ಎಷ್ಟೊಂದು ಅವಸರದಿಂದ ಉಂಟು ಬಂದ್ಬಿಲ್ಲ? ಏನಾಯ್ತಂತ ಹೇಳ್ಬಾರ್ದೇನಲ್ಲ? ಅಕ್ಕ ನಡೆದ ವಿಷಯ ಹೇಳಬೇಕಾದರೆ ಅಕ್ಕ ನಡೆದ ವಿಷಯ ಹೇಳಬೇಕಂದರೆ ಯಾಕಪ್ಪ? ಏನು ವಿಷಯ ಅಂತ ಹೇಳ್ಬೇಕಂತ ನಿನಗೆ ಹೇಳಿದರೆ ಮಾವ ಸತ್ತ ವಿಷಯ ನನಗೂ ಕೂಡ ತಿಳಿಸದೆ ನೀನೊಬ್ಬಳೆ ಅಂತ ಸಂಸ್ಕಾರ ಮಾಡಿ ಮುಗಿಸಿದೆಯಲ್ಲ ಅಕ್ಕ. ನಿನ್ನ ಪಾಲಿಗೆ ನಿನ್ನ ತಮ್ಮ ಎಣಿಸಿಕೊಂಡೇ ನಾನಪ್ಪ. ಇರ್ತಕ್ಕಂಥ ನಿನಗೆ ನೆನಪಿಗೆ ಬರಲಿಲ್ಲವೇನಕ್ಕ? ಹೇಳಕ್ಕ ಹೇಳು. ಯಾಕೆ ಈ ರೀತಿ ಮಾಡಿದ ಹೇಳಕ್ಕ ಹೇಳು. ರಾಮಣ್ಣ, ಏನೆಡೆ ಗಂಡನ ಸಾವು ನನಗೆ ನುಂಗಾದ ತುತ್ತಾಗಿತ್ತು. ಅದಕ್ಕೆ ಬಿದ್ದ ಏನು ಮಾಡ್ಬೋದು? ಹಿರಿಯವರ ಯಾವ ಕಾರಣವಾಗಿತ್ತು? ಏನೆನ ಗಂಡನ ಸಾವಿಗೆ ನಾಳೆ ಕಾರಣವಾಗಿ ಯಾರು ಹಣದಿಲ್ಲದೆ ದಿಕ್ಕಿ ಪರದೇಶಿಯಾಗಿ ಅವರ ಸಂಸ್ಕಾರವನ್ನು ಮುಗಿಸಬೇಕಾಯ್ತು. ದಯವಿಟ್ಟು ನಿನ್ನ ತಂಗಿ ತಪ್ಪು ಮಾಡಿದ ಕ್ಷಮಿಸಿಬಿಡಪ್ಪ, ನನ್ನ ಕ್ಷಮಿಸಿಬಿಡ. ಅಕ್ಕ ಸಾಯುವಂತ ಸ್ಥಿತಿ ಬರಲಿ ಮಾವನಿಗಂತದೇನಾಗಿಂತಕ್ಕ. ವಿಧಿ ಬಳಿಕೆ ಹಣೆ ಯಾವ ಅಂತ ವಿಧಿ ಹೇಗೆ ನಮಗೆ ನುಗ್ಗುತ್ತಿದೆಯೋ ಯಾರಿಗೆ ಗೊತ್ತಿದೆ? ಎಲ್ಲಿ ಅನ್ಯಾಯವಾಗಿರ್ತಿದೆಯೋ ಅಲ್ಲಿ ನ್ಯಾಯ ಸಿಗ್ತಿದೆಯೋ, ಎಲ್ಲಿ ಸಾವು ಇರ್ತಿದೆಯೋ ಅಲ್ಲಿ ಸಾವಿನ ತವಣೆಯನ್ನು ತಿಳಿಸಲಿಕ್ಕಾಗುವುದಿಲ್ಲ. ಎಲ್ಲರೂ ನಾವು ಹೇಗೆ ಸಾವಿನ ಬದುಕಿನ ಬಗ್ಗೆ ಶಕ್ತಿ ಹೋರಾಡ್ತಿದ್ರೆ ನಾವು ನರಕ ಯಾತನೆ ಅನುಭವಿಸದೆ ನಾವು ದೇವರಾಗಿ ಬದುಕ್ತಾ ಇದ್ದೇವಪ್ಪ. ಅಕ್ಕ ಮನಸ್ಸಿನಲ್ಲಿ ಬರೀ ದುಃಖವನ್ನು ಇಟ್ಟುಕೊಂಡು ಮೇಲ್ನೋಟಕ್ಕೆ ಮಾತ್ರ ಈ ರೀತಿ ಏನೇನು ಮಾತನಾಡಿದರೆ ನನಗೆ ಅರ್ಥವಾಗಲು ತಿಳಿದಿರುವೆಯಾ ಅಕ್ಕ? ನೀನು ಈ ರೀತಿ ನನ್ನನ್ನು ನೋಡಲಿಕ್ಕೆ ಆಗುವುದಿಲ್ಲ ಅಕ್ಕ. ಇದೇನಿದು? ಯಾಕೆ ಈ ರೀತಿಯಾಗಿ ಮಾತಾಡ್ತಿದೆ? ಈಗಾಗಲೇ ನಿರ್ಮಲ ಹೆರಿಗೆ ಹೇಗಾಯ್ತು? ಊರಿಗೆ ಹೋಗಿ ಬಂದ್ರ ಮೇಲೆ ಏನಾಯ್ತು ಅಂತ ನೀನು ಸ್ವಲ್ಪ ಹೊತ್ತು ಹೇಳಬಾರ್ದಿಲ್ಲಪ್ಪ, ಹೇಳು. ನಿನಗೆ ಕೊಂಡು ನೋವಾಗಿದೆಯಾ ಏನಕ್ಕ? ಈ ಸಂತೋಷದ ವಿಷಯನಾದ್ರೂ ನನಗೆ ಹೇಳಬೇಕಿತ್ತಲ್ಲಕ್ಕ. ಹೋಗಲಿ ಬಿಡು ಅಕ್ಕ, ಯಾವುದೇ ತೊಂದರೆ ಇಲ್ಲದ ಹೆರಿಗೆ ಆಯ್ತಲ್ಲ ಅಷ್ಟೇ ಸಾಕು ನನಗೆ. ರಮಣ, ನಿರ್ಮಲ ಹೇಗೆ ಇದ್ದಾಳೆ? ಹೆರಿಗೆ ಹೇಗಾಯ್ತಂತ ಸ್ವಲ್ಪ ಹೇಳಪ್ಪ. ಏನಂತ ಅವಳಿಗೆ? ಅಕ್ಕ ರಮಣ, ಆಗಿರುವ ಘಟನೆ ಹೇಳಬೇಕಂದರೆ ನಿನಗಾಗಿರೋ ಸಾಕಾಗಿ ಹೋಗಿದೆ ಅಕ್ಕ. ನಿರ್ಮಲನ ವಿಷಯ ನಿನಗೆ ತಿಳಿಸಿದರೆ ನೀನಿದೆ ಕುಗ್ಗಿ ಹೋಗಿದ್ದೆ ಎಂದು ಭಯವಾಗಿತ್ತು. ಇದೇನು ಭಯದ? ಯಾಕೆ ಈ ರೀತಿಯಾಗಿ ಹುಚ್ಚುಳಿಗೆ ಮಾತಾಡ್ತಿರ್ಬೇಕ? ನಿರ್ಮಲಿಗೆ ಏನಾಯ್ತು ಹೇಳಪ್ಪ, ನಿಮಗೆ ಸರಿಯಾಗಿದೆ. ಹೆರಿಗೆ ಸಮಯದಲ್ಲಿ ಅದೇನೋ ತೊಂದರೆಯಾಗಿ ನಮ್ಮನ್ನೆಲ್ಲಾಗಲಿ ಹೋದಕ್ಕ. ರಮಣ! ಅಯ್ಯೋ ತಿರುವಿನಿ, ನಾವು ಯಾವ ತಪ್ಪು ಮಾಡಬೇಡೆಂದು ನಮಗೆ ಈ ರೀತಿಯಾಗಿ ಶಿಕ್ಷೆ ಕೊಡ್ತೀವಮ್ಮ. ಪರಿಶುದ್ಧರಿಂದಾಗಿ ನಾವು ಬದುಕಿರುವುದು ನನಗೆ ಇಷ್ಟ ಇರಲಿವೇನಮ್ಮ? ಹೇಳುತ್ತಾಗಿ ಹೇಳು, ನಾವು ಯಾವ ಕಷ್ಟವನ್ನೇ ಮಾಡಿಲ್ಲ. ಅನ್ಯಾಯವಾಗಿ ನಿರ್ಮಲ ಪ್ರಾಣವನ್ನೇ ಅವನೊಬ್ಬರು ತೆಗೆದುಕೊಂಡು ಬಿಟ್ಟವೆಲ್ಲ. ನಾವು ಜೀವಂತವಾಗಿರ್ಬೋದು, ನಾವೇ ಭೂಮಿ ಮೇಲೆ ಬದುಕಿರ್ಬೋದು, ನಿಂಗೆ ಇಷ್ಟ ಇಲ್ಲದೆ ಹೇಳು ದೇವಾ ಹೇಳು.
ಸಮಾಧಾನ ಮಾಡಿಕೋ ಅಕ್ಕ, ಸಮಾಧಾನ ಮಾಡಿಕೋ. ಆದರೆ ಆಗಿರುವ ನನ್ನ ಗಂಡ ತೀರಿ ಹೋದನು. ಈಗ ತಂದೆಯನ್ನು ಕಳೆದುಕೊಂಡ ಮಕ್ಕಳು ನೋಡಿಕೊಳ್ಳುವ ಯಾರಕ್ಕ? ನನಗಿಂದು ಒಂದು ಹೆಂಡತಿಯನ್ನು ತೀರಿ ಹೋದಳು. ಇನ್ನ ನಿನ್ನ ಮೇಲೆ ನಿನ್ನನ್ನು ನಿನ್ನ ಮಕ್ಕಳನ್ನು ನೋಡಿಕೊಂಡು ಹೋಗಬಾರ. ನನ್ನದಕ್ಕ, ನನ್ನದು. ರಮಣ, ಆಯ್ತು ರಮಣ, ನೀನೀಗ ಹೋಗ. ನಿನ್ನ ಮಗಳನ್ನು ಕರೆದುಕೊಂಡು ನನ್ನ ಮನೆಯಲ್ಲಿ ಬಾ. ಎಲ್ಲರೂ ಒಟ್ಟಿಗೆ ನಾವು ಜೀವನ ಮಾಡಿದ್ರೆ ಆಯ್ತು. ಹೋಗು ರಮಣ. ಆಯ್ತಕ್ಕ, ನಾ ಇನ್ನು ಹೋಗಿ ಬರುತ್ತೇನೆ. ಆಯ್ತಪ್ಪ, ಹೋಗಿ ಬಾ. ಇದೇನು ನನ್ನ ರಾಮಣ್ಣ ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿನೇ ಕಳೆದುಕೊಂಡು ಬಿಟ್ಟ. ಇನ್ನು ಮಗುವಿನ ಸಂಸಾರವಾಗಿ ಬರುವ ಈ ಅವನಿಗೆ ಯಾವ ತೊಂದರೆ ಬರದ ಹಾಗೆ ನೋಡಿಕೊಳ್ಳುವುದು ಬಹಳ ಪಡಿಶಂಕರೇ. ನಮಗೆ ನೀನೇ ಅಮ್ಮ, ನೀನೇ. ಸರೋಜಾ, ಸರೋಜಾ, ಏ, ಯಾರು ನೀನು? ಮತ್ತೆ ಬಂದು ಇಲ್ಲಿಗೆ ತನ್ನ ಗಂಡನನ್ನು ಕೊಂದು ಹಾಕಿದ ಆ ಕೊಲೆ ಪಾತಕ ನೀನು. ಒಂದು ಕ್ಷಣ ಕೂಡ ಇರ್ಬೇಡ. ಹೋಗಿ ಹೋಗು ನನ್ನ ಮನೆಯಿಂದ. ಸರೋಜಾ, ಹೊರಟು ಹೋಗಲು ಬಂದಿಲ್ಲ ಸರೋಜಾ. ಆ ನಿನ್ನ ಗಂಡ ಮಾಡಿರುವ ಸಾಲವನ್ನು ಕೇಳಲು ಬಂದಿರುವೆ. ಎಲ್ಲೋ? ಸಾಲ, ಸಾಲ, ಸಾಲ. ನನ್ನ ಗಂಡನ ಮಾಲ ಸಾಲ ತೀರಿಸಲಾಗುವುದಿಲ್ಲ. ನನ್ನ ಗಂಡನನ್ನು ಕೊಂದು ಹಾಕಿದ್ದು ಸಾಲದೆ ಮಾಡಿದ ಸಾಲ ಕೇಳಲಿಕ್ಕೆ ಬರ್ತಿರ್ಬೇಡ. ನಾಚಾದ ಮೇಲೆ ಪಟ್ಟ ಜಾಗಕ್ಕೆ. ಕೊಟ್ಟಿರುವ ಸಾಲ ಗಂಡನ ಜೊತೆ ಸತ್ತು ಹೋಗಲಿಕ್ಕೆ ಅದೇನು ನಿಮ್ಮಪ್ಪನ ಮನೆ ಆಸ್ತಿ ಎಂದು ತಿಳಿದವಯ್ಯ. ಸುಮ್ಮನೆ ಕೊಟ್ಟಿರುವ ಸಾಲ ನೀ ಎತ್ತಿನಿಂದ ಹಿಂತಿರುಗಿಸಿದರೆ ಸರಿ, ಇಲ್ಲದಿದ್ದರೆ ಈ ಮನೆಯನ್ನು ಕಿತ್ತುಕೊಂಡು ನಿನ್ನನ್ನು ಬೀದಿಗಟ್ಟಬೇಕಾಗುತ್ತದೆ. ಜೋಕೆ ಹೌದೇ ಬೇಡ, ದಯವಿಟ್ಟು ಹಾಗೆ ಮಾಡಬೇಡಿ. ಗಿದ್ದ ಗಂಡನ ಕಳೆದುಕೊಂಡು ನನ್ನ ಜೀವ ಈ ಸಾಧನ ಸಿಂಹವಾಗಿ ನಾನು ಬದುಕ್ತಾ ಇದ್ದರೆ ನಿಮಗೆ ಬೇಕಾದ್ರೆ ನಾನು ಹೇಗಾದ್ರೂ ಮಾಡಿ ನಿಮ್ಮ ಗುರಿಯಾಗಿದ್ದು ನಿಮ್ಮ ಸಾಲ ದಯವಿಟ್ಟು ಈ ಮನೆ ಹತ್ರವಾಗಿ ಸುತ್ತ ಹೋಗಿ ನನಗೆ ಬೀದಿಗೆ ತಳಿದ್ರೆ ನಮಗೆ ನಾಳೆ ಯಾರು ಆಸೆಯಾಗಿದ್ದಾರೆ. ಬೇಡ, ಬಿಟ್ಟು ಬಿಡು ನನಗೆ. ಸರೋಜಾ, ಗಂಡು ಎನಿಸಿಕೊಂಡಿರುವ ಆ ನಿನ್ನ ಗಂಡನಿಂದಲೇ ತೀರಿಸಲಾಗುವ ಆ ಸಾಲವನ್ನು ಒಂದು ಹೆಣ್ಣಾಗಿ ನೀನು ತೀರಿಸುತ್ತೀಯ ಎಂದರೆ ಯಾಕೆ ಗೌಡ್ರಿ ನನ್ನ ಮೇಲೆ ಅನುಮಾನ ಪಡ್ತಾರೆ? ನಿಮ್ಮಂತ ಶ್ರೀಮಂತರ ಮನೆಯಲ್ಲಿ ಜೀವನದ ಒಳಗೆ ತುಳಿದು ನೀವು ಉಂಟು ಬಿಡಿದ್ರ ಬಾಯಿ ತಟ್ಟೆ ತೊಳೆದಾದ್ರೂ ಈ ನಿಮ್ಮ ಋಣ ಖಂಡಿತವಾಗಿ ಹೋಗ್ತಾರೆ. ನನ್ನ ಮಾತು ನಂಬಿ ಗೌಡ್ರಿ, ನನ್ನ ಮಾತು ನಂಬಿ. ಪಾಪ, ನನಗೆ ನಿನಗಿರುವ ಪರಿಸ್ಥಿತಿಯನ್ನು ನೋಡಿ ನನ್ನ ಕಳು ಕಿತ್ತು ಬಂದಂತಾಗುತ್ತಿದೆ. ಹೋಗಲಿ ಬಿಡು ಸರೋಜಾ, ನಾನು ಕೊಟ್ಟಿರುವ ಸಾಲ ನೀನು ವಾಪಸ್ ಕೊಡೋದು ಬೇಡ. ನಿನ್ನ ಸಾಲವನ್ನು ನಾನು ವಜಾ ಮಾಡುತ್ತೇನೆ. ಆದರೆ ಸಾವುಕಾರ, ಆದ್ರೂ ಇದ್ರೆ ಏನು ಮಾಡ್ತೀವೋ? ಬಹಳ ದಿನಗಳಿಂದ ಕಾಡುತ್ತಿರುವ ನನ್ನ ಆಸೆ ಎಂಬ ಕಾಮದ ಕಗ್ಗಂಟನ್ನು ಬೆಚ್ಚಿ ಒಂದೇ ಒಂದು ಸಾರಿ ನೀನು ನನ್ನ ಗೌಡ, ಮುಂದೆ ಮಾತಕ್ಕೆ ತಾವೇ ನಿನ್ನ ನಾಲ್ಕನೇ ನಾನು ಸುಳಿ ಹಾಕಿದ್ದರೆ ಈಗಾಗಲೇ ಗಂಡನ ಕಳೆದುಕೊಂಡ ಇದು ಸ್ವಲ್ಪ ಮಾವಿನ ಹಣ್ಣನಾಗಿ ಸರೋಜ ನನ್ನ ಗಂಡ ಮಾಡುವ ಈ ಸಾಲಕ್ಕಾಗಿ ಮಿನ್ನನ ಜೊತೆ ಮಲಗುತ್ತಿರುವ ಹೆಣ್ಣಿಗೆ ಬಿಡಲ್ಲ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೇನೆ, ಮೊದಲ ತಲೆಮಾರು ನನ್ನ ಮನೆ. ಸರೋಜಾ, ಮಾಗಿದ ಹಣ್ಣು ತಿನ್ನಲು ಮಾಲೀಕನ ಇಲ್ಲ ಅಂದ ಮೇಲೆ ಆ ಹಣ್ಣು ಕೆಟ್ಟು ಕೊಳೆತು ಹೋಗುತ್ತದೆ. ಆದರೆ ಆ ಹಣ್ಣು ಕೆಡುವ ಮೊದಲೇ ಹಸಿದವನಿಗೆ ಕೊಟ್ಟರೆ ಅವನ ಹಸಿವಾದರೂ ತೀರಿ ಹೋಗಿ ಕೊಟ್ಟವರಿಗೂ ಕೂಡ ತೃಪ್ತಿ ಸಿಗುತ್ತದೆ. ಏನಂತೀಯ? ಕೆಲವು ಮುಂಚವಾಗಿ ಬೀಳಿದಾದ್ರೆ
ರಕ್ತವನ್ನು ಹರಿದು ತಿನ್ನುವ ಈ ಗಂಡಗರುಡನಿಗೆ ಎಚ್ಚರವೇನೆಯಾ ಹುಚ್ಚು ಹಲ್ಲೆ? ಇಲ್ಲದ ಹರಿಕತೆಯನ್ನು ಬಿಟ್ಟು ಸುಮ್ಮನೆ ನನ್ನವಳಾದರೆ, ಇಲ್ಲದಿದ್ದರೆ ನಿನ್ನನ್ನು ಬಲವಂತವಾಗಿ ಕುಕ್ಕಿ ಕುಕ್ಕಿ ತಿನ್ನಬೇಕಾಗುತ್ತದೆ. ನೀ ಅಚ್ಚರ. ಕುಕ್ಕಿ ಕುಕ್ಕಿ ತಿನ್ನಲಿಕ್ಕೆ ಇದು ಸಾಧಾರಣ ಮರೆಯಲು ಕಂಡ ಬೆಟ್ಟದ ನಾಡಿನಲ್ಲಿ ಕಂಡ ಕಚ್ಚು ಹಾಕಿಕೊಂಡು ಕಂಡದ ಕರ್ತೇವಳು ಬೆನ್ನಾಗ ಹಣ್ಣು ರಾಶಿ ಹಾಕಿ ಬರ್ತವ ಕಂಡದಾಗಿ ನಾಡಲು ದುಡ್ಡು ಕೊಟ್ಟು ಒಂದು ಹೆಣ್ಣಿನ ಜೊತೆ ಮಲಗೋದು ಅದು ನನ್ನಂತ ಗಂಡಿನ ಲಕ್ಷಣ. ಆದರೆ 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 ದುಡ್ಡು ಕೊಟ್ಟು ಆದರೆ ಮಾಡಿಕೊಂಡ ಗಂಡ ಮುಟ್ಟಲು ಬಂದರೆ ಅವನಿಗೆ ಮುಟ್ಟಿನ ನೆಪ ಹೇಳಿ 3 ದಿನ ಮಿಂಟಿನ ಜೊತೆ ಮಲಗುವ ನಿನ್ನಂತ ಹೆಣ್ಣು ನಾಯಿಗಳಿರುವಾಗ ನನ್ನಂತ ಗಂಡು ನಾಯಿಗಳಿರು ಇದ್ದೇ ಇರ್ತಾರೆಂದು ಯಾವತ್ತಿಗೂ ಮರೆಯಬೇಡ. ಇಷ್ಟು ತಿಳಿಸಿ ಹೇಳಿದರೂ ತಿಳಿದುಕೊಳ್ಳುವ ಹೆಣ್ಣು ನೀನಲ್ಲ ಅಂದಾಗ ನಿನಗೆ ಬಲಾತ್ಕಾರವೇ ಸರಿ. ಕೈ ಬಿಡು ಪಾಪಿ, ನನ್ನ ತಾಯಿಯನ್ನು ಕೈ ಬಿಡು. ಲೇ ರಾಕ್ಷಸ, ನನ್ನ ತಾಯಿಯನ್ನು ಬಿಡದಂತೆ ಈ ನಿನ್ನ ಕೈಗಳನ್ನು ಕತ್ತರಿಸಿ ಹಾಕುತ್ತೇನೆ ಮಗನೇ. ಬಿಡೋ ಲೇ ನನ್ನ ತಾಯಿಯನ್ನು. ಲೇ ರಾಕ್ಷಸ, ನನ್ನ ತಾಯಿಯನ್ನು ಬಿಡದಿದ್ದರೆ ಈ ನಿನ್ನ ಕೈಗಳನ್ನು ಕತ್ತರಿಸಿ ಹಾಕುತ್ತೇನೆ ಮಗನೇ. ಬಿಡೋ ಲೇ ನನ್ನ ತಾಯಿಯನ್ನು. ಶಬಾಷ್ ಮಗನೇ ಶಬಾಷ್. ಏನಿನ ಜನ್ಮಕ್ಕೆ ನನಗೆ ಸ್ವಾರ್ಥವಾಯ್ತು. ಕೆಲವು ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟಿದಂತ ನಿಜ ನಿಜ ತೋರಿಸಿಕೊಂಡಿದ್ದ ಈ ನನ್ನ ಮಗ ಕೆಲವು ಸಾಕಾರ. ಈಗ ತೋರಿಸು ಏನಿನ ಕಂಡಷ್ಟಿಗೆ ಪುಣ್ಯಾಟಿಕೇನು. ಇನ್ನು ತಾಯಿಯೇ ಹಾಲನ್ನು ಕುಡಿದಿರುವ ಇದೊಂದು ಮೊಲದ ಮರಿ. ಇದಕ್ಕೆ ನಾನು ಎದುರುತ್ತೇನೆ ಎಂದು ತಿಳಿದೆಯಾ? ಕೆಲವು ಸಾಕಾರ. ಇದು ನೀನೇ ತಿಳಿದುಕೊಂಡ ಹಾಗೆ ಇದು ಸಾಧಾರಣ ಮರಿಯಲು ಇದು ಗರ್ಭದಲ್ಲಿ ಕಚ್ಚಿಸಿದ ಗಣಾಗಿ ನನ್ನ ಮಗ. ಇವನು ಸರ್ಕಾರ ಆಸ್ಪತ್ರೆಯಲ್ಲಿ ಹುಟ್ಟಿ ಬಂದಿರವು. ಇವನು ಸ್ಮಶಾನದಲ್ಲಿ ಹುಟ್ಟಿ ಬಂದ ಶಿವರುದ್ಧ ನನ್ನ ಮಗ. ಈ ಕೊಡುಗಲಿ ಎತ್ತೊಳಗಾಗಿ ನೀನು ಜೀವ ಬದುಕಿಕೊಂಡ್ರೆ ಸರಿ, ಎಲ್ಲವಾದ್ರೆ ಇಡೀ ನಿನ್ನ ಸ್ಮಶಾನ ಕಾರ್ಯವನ್ನು ತೋರಿಸುತ್ತಾನೆ ನನ್ನ ಮಗ. ಸರೋಜ, ಮಕ್ಕಳನ್ನು ಬಿಟ್ಟು ಈ ಬೈರೇಗೌಡನನ್ನು ಹೆದರಿಸುತ್ತಿರುವೆಯ? ಪಾಪ, ಮಕ್ಕಳೆಂದು ತಿಳಿದುದೊಂದು ಸಾರಿ ಮರಳಿ ಹೋಗುತ್ತೇನೆ. ಮುಂದೊಂದು ದಿನ ಗಾಳಿ ಬಿಟ್ಟಾಗ ತೂರಿಕೊಳ್ಳುತ್ತೇನೆ. ಬರ್ತೀನಿ. ಕಂದ, ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಧೈರ್ಯ ಇರಲಿಲ್ಲಲ್ಲ. ನಿಮ್ಮನ್ನು ಹೆತ್ತಿದ್ದಕ್ಕೆ ನಿನ್ನ ಜನ್ಮ ಸ್ವಾರ್ಥಕವಾಯಿತಪ್ಪ, ಸ್ವಾರ್ಥಕವಾಗಿ ಹೋಯ್ತು ನಿನ್ನ ತಾಯಿ. ಅವ್ವ, ಯಾಕವ್ವ ನಿನ್ನನ್ನು ಕಂಡ ಈ ಜನರು ನಿನಗೆ ನಡೆದಿದ್ದಾರೆ ಅಂತ ತಪ್ಪು ನೀನೇನು ಮಾಡಿದ್ಯಾ ಹೇಳವ್ವ, ಹೇಳು. ಇಲ್ಲ ಮಗು, ಇಲ್ಲ. ಆ ನೀತಿ ಜನಗಳು ನಾನೇನು ಮಾತಾಡ್ತಾ ತೋರಿಸ್ಕೊಂಡಿಲ್ಲ. ಯಾಕೆ ಈಗಾಗಲೇ ನಮ್ಮತ್ತ ಯೌವನ ತುಂಬಿರುವ ಕಾಮಕತರಿರುವ ಈ ಸಮಾಜದಲ್ಲಿ ಕಾಮಕರು ಕೆಟ್ಟ ದೃಷ್ಟಿಯಿಂದ ನಮಗೆ ನೋಡ್ತಾ ಇದ್ದಾರೆ.
ತಾಳಿದ್ರೆ ಒಂದು ಹೆಣ್ಣಿಗೆ ರಕ್ಷಣೆ ಇದ್ದ ಹಾಗೆ ಅಲ್ವೇನಪ್ಪ? ಅವ್ವ ಏನ್ ಹೇಳ್ತಿರುವೆ ಎಲ್ಲಾ ವಿಷಯ ಗೊತ್ತಿದ್ದರೂ ಕೂಡ ಕೊಳಲಿರುವ ನಿನ್ನ ತಾಳಿಯನ್ನು ಯಾಕವ್ವ ತೆಗೆದಿದ್ದೀಯ? ಒಂದು ನಿಮಿಷ ಇರಮ್ಮ, ಬಂದೆ. ಶಿವರುದ್ರ, ಯಾಕಪ್ಪ ಏನು ಮಾಡ್ತೀವಿ? ತೆಗೆದುಕೋ ಈ ತಾಳಿಯನ್ನು, ಧೈರ್ಯದಿಂದ ನಿನ್ನ ಕೊಳಲಿಗೆ ಕಟ್ಟಿಕೋ. ಇನ್ನು ಮೇಲೆ ಯಾರು ನಿನ್ನನ್ನು ಕೆಣಕುತ್ತಾರೆ ನೋಡೋಣ. ತೆಗೆದುಕೋ ಅವ್ವ, ತೆಗೆದುಕೋ. ಅವ್ವ ಅವ್ವ ಯಾಕೋ ಮೌನವಾಗಿ ನಿಂತು ಬಿಟ್ಟಿಯಲ್ಲ, ತೆಗೆದುಕೊಳ್ಳವ, ತೆಗೆದುಕೋ. ಇಲ್ಲ 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 ಇಲ್ಲ, ಇದನ್ನು ನಾನು ಮುಟ್ಟಲಾರೆ. ಅವ್ವ ಯಾಕೋ ಅಳುತ್ತೀವಿ? ಅವ್ವ ನಾವೇನಾದ್ರೂ ತಪ್ಪು ಮಾಡಿದೆವು? ಹೇಳವ್ವ, ಹೇಳು. ಶಿವರುದ್ರ, ಸಂದೀಪ, ಇದನ್ನೇನು ನಾನು ಏನು ಹೇಳಲಿಪ್ಪ ನಿಮ್ಗೆ? ಇದನ್ನು ಬೇಕಂದಾಗ ತೆಗೆದುಕೊಂಡಾಗ, ಬೇಡವೆಂದಾಗ ಅದನ್ನು ತೆಗೆದುಕೊಳ್ಳೋದಕ್ಕೆ ಇದು ಸಾಮಾನ್ಯ ಕಡಿಮೆ ಸರಬಲ್ಲಪ್ಪ ಇದು. ಹಾಗಾದ್ರೆ ಮತ್ತೇಕೆ ಸಂಕೋಚ ಪಡುತ್ತಿರುವಿ ಅವ್ವ? ತೆಗೆದುಕೋ, ಮೊದಲು ಇದನ್ನು ನಿನ್ನ ಕೊರಳಿಗೆ ಕಟ್ಟಿಕೋ. ಸಂದೀಪ, ಇದನ್ನು ಕಟ್ಟಿಕೊಂಡ್ರೆ ಏನಾದ್ರೂ ತಿಳಿದುಕೊಂಡಿದ್ದಾರಪ್ಪ? ಇಲ್ಲ, ಈ ಹೆಣ್ಣಿನ ಸಂಸ್ಕೃತಿ ಪ್ರಕಾರವಾಗಿ ಇದನ್ನು ತಾಳೆಯನ್ನು ಕಿತ್ತುಕೊಂಡಿರುವ ಹಾಕಟ್ಟೆ ನಾನು ಈಗಾಗಲೇ ಕಳೆದುಕೊಂಡುವಾಗ ಮತ್ತೆ ಇದನ್ನು ಹಾಕೊಂಡ್ರೆ ಭಾರತ ಸಂಸ್ಕೃತಿಯಲ್ಲಿ ಈ ಜನರು ನನಗೆ ತಪ್ಪು ತಿಳಿತಾರಪ್ಪ, ನನಗೆ ತಪ್ಪು ತಿಳಿತಾರೆ. ಸಮಾಜ ಸಮಾಜ ಸಮಾಜ, ಈ ಹಾಳು ಸಮಾಜಕ್ಕೆ ನೀನೇಗೆ ತಲೆ ಕೆಡಿಸಿಕೊಳ್ಳುತ್ತಿರುವೆ ಅವ್ವ? ತಾಳಿಲ್ಲದ ಹೆಣ್ಣನ್ನು ಕಂಡ ತಕ್ಷಣ ಕೆಟ್ಟ ದೃಷ್ಟಿಯಿಂದ ನೋಡುವ ಇಂಥ ನೀತಿಗಂಡ ಸಮಾಜಕ್ಕೆ ನೀನೇಕೆ ಹೆದರುತ್ತಿರುವೆ ಅವ್ವ? ನಿನಗೆ ಯಾರೇ ಏನೇ ಅನ್ನಲಿ, ಈ ಸಮಾಜದ ಜನ ಕೇಕೆ ಹಾಕಿರಗಲಿ, ನೀನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡ. ತಗೊಳ್ಳವ್ವ, ತೆಗೆದುಕೋ ಈ ತಾಳಿಯನ್ನು, ತೆಗೆದುಕೋ. ತಗೊಳ್ಳವ, ತಗೋ. ಆಯ್ತಪ್ಪ, ಇದನ್ನ ತೆಗೆದುಕೊಳ್ತೀನಿ. ಆದ್ರೆ ನನ್ನ ಮಾತು ಖಂಡಿತವಾಗಿ ನೀವು ನಡೆಸಿಕೊಳ್ಳಲೇಬೇಕು. ಹಾಗೆ ಮಾತ್ರ ಕಟ್ಟಿಕೊಳ್ಳುತ್ತೇನೆ. ಹೇಳವ್ವ, ಅದ್ಯಾವ ಮಾತು? ಹೇಳುವ, ನಿನ್ನ ಮಾತನ್ನು ನಾವು ಖಂಡಿತವನ್ನೇ ನೆರವೇರಿಸಿಕೊಡುತ್ತೇವೆ. ಇದು ನಿನ್ನ ಪಾದದ ಮೇಲೆ. ಎದ್ದೇಳ್ರಿಪ್ಪ, ಎದ್ದೇಳ್ರಿ. ನಿನ್ನ ಹೆತ್ತ ತಾಯಿಯ ಕತ್ತಲಿನವಾಗಿ ತಾಳಿನ ಕಸಿದುಕೊಂಡ ಬಂಡಕೋರು ಕತ್ತನ ಕತ್ತರಿಸಿದಾಗಲೇ ನೀವು ಋಣ ತೀರಿಸಿದ ಮಕ್ಕಳೆಂದು ನಾನು ಈಗಾಗಲೇ ತಿಳಿದುಕೊಳ್ತೇನೆಪ್ಪ. ಅಲ್ಲಿವರೆಗೂ ನನಗೆ ಮಾತು ಕೊಡಿ. ಅವ್ವ ಇನ್ನೇಕೆ ತಡ ಮಾಡುತ್ತೀಯ? ಹೇಳವ್ವ, ಹೇಳು. ಹೇಳುವ, ಬೇಗ ಹೇಳು. ನಿನ್ನ ತಾಳಿಯನ್ನು ತೆಗೆಸಿದ ಬಂಡಕೋರರ ಗುಂಡವನ್ನು ಕತ್ತರಿಸಿ ನಮ್ಮೂರ ಅಗಸಿ ಬಾಗಿಲಿಗೆ ತೋರಣ ಕಟ್ಟದಿದ್ದರೆ ಈ ನಿನ್ನ ಮಗ ಶಿವರುದ್ರಾಣೆ ಅಲ್ಲ ಎಂದು ತಿಳಿದುಕೋ. ಮೆಚ್ಚಿದೆ. ಶಬಾಷ್ ಮಕ್ಕಳೇ, ಈ ನಿಮ್ಮ ಧೈರ್ಯಕ್ಕೆ ನಾನು ಖಂಡಿತವಾಗಿ ನಾನು ಮೆಚ್ಚಿಕೊಂಡಿದ್ದೀನಿ. ಆಡ ಜೊತೆ ಆಡುವರೆಯನ್ನು ಪಾದಳ್ಳು ಹೋದ್ರೆ ಅದನ್ನು ಆ ಮರಿಯನ್ನೇ ತುಳಿದು ಹಾಕ್ತಾ ಇದ್ದೀನಿ. ಅಲ್ಲಿವರೆಗೆ ನಿನ್ನ ತಂದೆ ಮಾಡುವ ತಪ್ಪಿಗಾಗಿ ನಾನು ಹೇಳಿದ ಪ್ರಕಾರವಾಗಿ ನೀವು ನಿನ್ನ ಮಾತು ನಡೆಸಿಕೊಡುವುದಕ್ಕಾಗಿ ಆವಾಗಲಾದ್ರೂ ನೀವು ಆಗಮಿಸಿದ ಮನ ತುಂಬಿದ ಮತ್ತಾನೆಯನ್ನೇ ಈಗಾಗಲೇ ಕೊಂದು ಹೋಗೋದಕ್ಕೆ ನೀರು ರೆಡಿಯಾಗಿದೆ. ನೀವು ಈಗಾಗಲೇ ಋಣ ತಿಳಿಸಿದ ಮಕ್ಕಳಂತೆ. ಅಲ್ಲಿವರೆಗೆ ಹಾಗಂತ ನೀವು ದೊಡ್ಡವರಾದ ಮೇಲೆ ನಿನ್ನ ಹೆತ್ತ ತಾಯಿ ಋಣ ನೀವು ತೀರಿಸುವಂತೆ ಈಗಾಗಲೇ ನನಗೆ ಮಾತು ಕೊಡಪ್ಪ. ನನಗೆ ಆಯ್ತವ, ಖಂಡಿತವಾಗಿ ನಿನ್ನ ಆಶೆಯನ್ನು ನೆರವೇರಿಸ್ತೇವೆ. ಇದು ನಿನ್ನ ಮೇಲಾಣೆ. ಅವ್ವ ಈಗಲಾದರೂ ಸ್ವಲ್ಪ ನಗೋವ್ವ, ನಗು. ಆಯ್ತಪ್ಪ, ನಗೋ ಸ್ವಲ್ಪ ನನ್ನ ಕೈಗೆ ನೆರವೇರಿಸು.
ಏನಕ್ಕ ಇದೆಲ್ಲ ಇಂದು ಈ ಮನೆಯಲ್ಲಿ ಸಂತೋಷದ ಸಾಗರ ಹರಿದು ಬರುತ್ತದೆಯಲ್ಲ, ಇದನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ ಅಕ್ಕ, ಬಹಳ ಸಂತೋಷ ಆಗಿದೆ. ಹೌದು ರಾಮಯ್ಯ, ನನಗೂ ಅಷ್ಟೇ. ಏನ ಮಕ್ಕಳನ್ನು ಈ ಪ್ರಭಾತ ಸಂತೋಷವನ್ನ ನೋಡ್ತಾ ಇದ್ರಿ. ಈ ಒಂದ್ ವೇಳೆ ಶಿವರುದ್ರ ಮೃದು ಸ್ವಭಾವದವರು. ಈಗಾಗಲೇ ಸಂದೀಪ ಆ ನೆಹಕಿಗೆ ಬಳಿ ಹೊಡ್ತಿರುವ ಒಳ್ಳೆ ಮೃದು ಸ್ವಭಾವದವರು. ಆ ಶಿವರುದ್ರ ಆ ಸಂದುಗೆ ಬಿಡುತ್ತಿರುವ ಆ ಬಂಡಕೋರ್ನ ಶಿವರುದ್ರ ಬಿಡುತ್ತಿರುವ ಮಹಾವೀರ ಇವನು. ಸಂತೋಷ ಅಕ್ಕ, ಬಹಳ ಸಂತೋಷ. ಇದೇ ರೀತಿ ಮಕ್ಕಳೊಂದಿಗೆ 100 ವರ್ಷ ಬಾಳಬೇಕನ್ನೋದು ಈ ನಿನ್ನ ತಮ್ಮನ ಆಸೆ ಅಕ್ಕ, ಈ ನಿನ್ನ ತಮ್ಮನ ಆಸೆ. ಹಾ ಮಾವ, ಕವಿತಾಳೆಲ್ಲ ಕರೆದುಕೊಂಡು ಬರ್ತೇನೆ ಅಂತ ಹೇಳ್ತೀರಿ ತಾನೆ, ಮತ್ತೆ ಈಗ ನೋಡಿದ್ರೆ ನೀವೊಬ್ಬರೇ ಬಂದಿರ, ಯಾಕೆ ಮಾವ? ಬರುತ್ತಾಳೆ ಕಣಪ್ಪ, ನಾಳೆ ಖಂಡಿತ ಬರುತ್ತಾಳೆ. ಅಯ್ಯೋ ಮಾವ, ಇವನಿಗೊಂದು ಬರೀ ಕವಿತಾಳದೇ ಚಿಂತೆ. ಹೌದಪ್ಪ, ಈ ಕವಿತಳಂದ್ರೆ ಇವರಿಬ್ಬರಿಗೂ ಬಣ್ಣ ವಂಚು ಪ್ರಾಣ ಅವನಿಗೆ. ಆ ಕವಿತರ ಏನು ಶಾಲೆ ಕಟ್ಟಿದ್ದಳು ಹಾಗೆ ಬಿಟ್ಟಿದ್ದಳಂತ ಹೇಳೋಣ. ಅಕ್ಕ, ಹೆಣ್ಣು ಮಕ್ಕಳು ಎಷ್ಟು ಕತ್ತರೇನಕ್ಕ, ನಾಳೆ ಆ ಗಂಡನ ಮನೆಯಲ್ಲಿ ಕೆಲಸ ಮಾಡೋದು ತಪ್ಪುತ್ತದೆ ಅಕ್ಕ. ಅಕ್ಕ 10ನೇ ಕ್ಲಾಸ್ವರೆಗೆ ಓದಿಸಿದನಕ್ಕ, 10ನೇ ಕ್ಲಾಸ್ವರೆಗೆ ಓದಿಸಿದನು. ಹೋಗ್ಲಿ ಬಿಡು ಮಾವ, ಅಷ್ಟಾದ್ರೂ ಕಲ್ತಿದ್ದಾಳಲ್ಲ, ಅಷ್ಟೇ ಸಾಕು ಮಾವ. ಅವಳನ್ನು ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ ಮಾವ? ಈಗ ಹೇಗೆ ಆಗಿದ್ದಾಳೆ ಅಂತ ನೋಡಲು ಆಸೆ ಆಗುತ್ತಿದೆ ಅಷ್ಟೇ. ಏನಪ್ಪ, ಆಯ್ತು ಬಿಡು, ಈಗಲೇ ಅವಳೆ ಕರೆದುಕೊಂಡು ಬರ್ತಾಳೆ. ಅವಳ ಬಂದ್ಮೇಲೆ ನೀನು ನೋಡಿದ್ರೆ ಐತಿ ಬಿಡು ಮಗ. ಅಮ್ಮ ನಡೆಯಮ್ಮ, ಹೊಟ್ಟೆ ತುಂಬಾ ಹಸಿವಾಗಿದೆ, ಊಟಕ್ಕೆ ಬಿಡಿಸು. ಬಟ್ ಹಾಗಾದ್ರೆ ಎಲ್ಲರೂ ಸೇರಿ ಊಟ ಮಾಡಿಲ್ಲ. ಈ ಪ್ರೇಮ